ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಎಸ್, ಹಲವು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು, ಚರ್ಚೆ, ಜಗಳ, ಮಾತುಕತೆ ಇದೇ ಪ್ರೈಮ್ ನ್ಯೂಸ್. ಇವತ್ತು ಕೂಡ ಇವತ್ತಿನ ಬೆಳಗಿನಿಂದ ಸಂಜೆಯವರೆಗೆ ಆದ ಹಲವಾರು ಬೆಳವಣಿಗೆಗಳ ಸುದ್ದಿಯನ್ನು ನಾನು ಹೊತ್ತು ತಂದಿದ್ದೀನಿ. ಒಂದೊಂದೇ ಸುದ್ದಿಯನ್ನು ತೆಗೆದುಕೊಳ್ತಾ ನಾವು ನಮ್ಮ ಗಣ್ಯ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀವಿ. ಎಲ್ಲದಕ್ಕಿಂತ ಮೊದಲು ಇವತ್ತು ಯಾರು ನಮ್ಮ ಪ್ಯಾನಲ್ ಜಾಯಿನ್ ಆಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ MR ವೆಂಕಟೇಶ್ ಇದ್ದಾರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ಕಾಂಗ್ರೆಸ್ ಪಕ್ಷದ ಛಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು ಆಮ್ ಆದ್ಮಿ ಪಾರ್ಟಿಯ ಮಾನಸ್ ಇದ್ದಾರೆ, ಅವರನ್ನು ಸ್ವಾಗತಿಸ್ತೀನಿ. JDS ಪಕ್ಷದ ರಾಘವೇಂದ್ರ ರಾವ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೀನಿ. ಈಗ ಮೊದಲು ನೋಡೋಣ ಈ ಹೊತ್ತಿನ ಹೆಡ್ಲೈನ್ಸ್. ನಾಳೆ ಬಿಜೆಪಿ ಅತೃಪ್ತರ ಸಭೆ, ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ರಣಕಹಳೆ, ಪಕ್ಷದ ವರಿಷ್ಠರ ಅಂಗಳಕ್ಕೆ ತಲುಪಿದೆ ಚೆಂಡು. ಯಡಿಯೂರಪ್ಪನವರಿಗೆ ಸಿದ್ದರಾಮಯ್ಯ ತಿರುಗೇಟು, ಇವರ ಮಾತೆಂದರೆ ಭೂತದ ಬಾಯಲ್ಲಿ ಬರುವ ಭಗವದ್ಗೀತೆ, ಸುಳ್ಳು ಹೇಳೋದೇ ಇವರ ಜಾಯಮಾನ, ಜಾಡಿಸಿದರು ಮುಖ್ಯಮಂತ್ರಿ. ದೆಹಲಿಯಲ್ಲಿ ಬಿಜೆಪಿ ಜಯಭೇರಿ, ಕೇಜ್ರಿವಾಲ್ ವಿರುದ್ಧ ಸೇಡು ತೀರಿಸಿಕೊಂಡ ಮೋದಿ, 2 ವರ್ಷಗಳಲ್ಲಿ ಪಾತಾಳಕ್ಕೆ ಕುಸಿದ ಆಮ್ ಆದ್ಮಿ ಪಾರ್ಟಿ. ಪ್ರೀತಿಗೆ ವಯಸ್ಸಿನ ಅಂತರ ಲೆಕ್ಕಕ್ಕಿಲ್ಲ, 64 ವರ್ಷದ ವೃದ್ಧೆಯನ್ನ ಮದುವೆಯಾದ 39ರ ಹರೆಯದ ಯುವಕ, ಇವರೇ ಫ್ರಾನ್ಸ್ನ ಮುಂದಿನ ಅಧ್ಯಕ್ಷ. ನನ್ನ ಪೈಜಾಮ ಮಾರಿಯಾದರೂ ಧೋನಿಯನ್ನ ತಂಡಕ್ಕೆ ಸೇರಿಸಿಕೊಳ್ತೀವಿ, ಶಾರುಖ್ ಖಾನ್ ಘೋಷಣೆ. ಮುಂದಿನ IPL ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರ ಆಡ್ತಾರ ಮಾಯ. ಮೊದಲ ಸುದ್ದಿಯತ್ತ ನೋಡೋಣ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ ಅವರ ಯತ್ನದ ನಡುವೆಯೂ ಅತೃಪ್ತ ನಾಯಕರ ಸಭೆ ನಾಳೆ ನಗರದಲ್ಲಿ ನಡೀತಾ ಇದೆ. ಈ ಸಭೆ ಯಡಿಯೂರಪ್ಪನವರ ಸರ್ವಾಧಿಕಾರಿ ಧೋರಣೆ, ಇದರಿಂದ ಪಕ್ಷಕ್ಕಾಗಿರುವ ಹಾನಿ ಮತ್ತು ಈ ಸಮಸ್ಯೆಗಳ ಪರಿಹಾರೋಪಾಯಗಳ ಬಗ್ಗೆ ಚರ್ಚೆ ನಡೆಸಲಿದೆ. ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಪಕ್ಷದ ವರಿಷ್ಠರಿಗೆ ಈ ನಾಯಕರು ತಲುಪಿಸಲಿದ್ದಾರೆ. ನಾಳೆ ನಗರದ ಅರಮನೆ ಮೈದಾನದಲ್ಲಿ ಈ ಸಭೆ ನಡೆಯುತ್ತೆ. ಅತೃಪ್ತರು ಈ ಸಭೆಗೆ ನೀಡಿದ ಶೀರ್ಷಿಕೆ ಇದು ಪಕ್ಷದ ಉಳುವಿನ ಸಮಾವೇಶ. ಕೇಸರಿ ಮನೆಯಲ್ಲಿ ನಿಲ್ಲದ ಭಿನ್ನ ಮತದಾರಗಳೇ, BSY ಯತ್ನದ ನಡುವೆಯೂ ನಾಳೆ ಅತೃಪ್ತರ ಸಭೆ. BJ ಪುಟ್ಟಸ್ವಾಮಿ ಮಾತಿಗೆ ಭಿನ್ನರ ಕಿಡಿನುಡಿ. ನಗರದ ಅರಮನೆ ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅತೃಪ್ತರ ಸಮಾವೇಶ ನಡೆಯಲಿದೆ. ಈ ಸಮಾವೇಶಕ್ಕೆ ಪಕ್ಷದ ಉಳಿವಿನ ಸಮಾವೇಶ ಎಂದು ಯಡಿಯೂರಪ್ಪ ವಿರೋಧಿಗಳು ಹೆಸರು ನೀಡಿದ್ದಾರೆ. ಅವರ ಪ್ರಕಾರ ಪಕ್ಷವನ್ನು ಉಳಿಸುವುದು ತಕ್ಷಣ ಆಗಬೇಕಾದ ಕೆಲಸ. ಇದೇ ಪರಿಸ್ಥಿತಿ ಮುಂದುವರೆದರೆ ರಾಜ್ಯದಲ್ಲಿ ಬಿಜೆಪಿಯನ್ನು ಉಳಿಸುವುದು ಸಾಧ್ಯವಿಲ್ಲ. ಪಕ್ಷದ ಈಗಿನ ಸ್ಥಿತಿಗೆ ಕಾರಣ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ BS ಯಡಿಯೂರಪ್ಪ ಮತ್ತು ಅವರ ಸರ್ವಾಧಿಕಾರಿ ಧೋರಣೆ. ಪಕ್ಷವನ್ನು ಕಟ್ಟಿದ ನಾಯಕರು ಮತ್ತು ಕಾರ್ಯಕರ್ತರನ್ನ ಯಡಿಯೂರಪ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ. ತಮ್ಮ ಸುತ್ತಮುತ್ತಲಿರುವ ಕೆಲವೇ ನಾಯಕರ ಮಾತನ್ನು ಅವರು ಕೇಳ್ತಾರೆ ಎಂಬುದು ಅತೃಪ್ತರ ಪ್ರಮುಖ ಆರೋಪವಾಗಿದೆ. ನಾಳೆ ನಡೆಯಲಿರುವ ಸಭೆಗೆ ಮುನ್ನಾ ದಿನವಾದ ಇಂದು ತುಮಕೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಭಿನ್ನಮತೀಯ ಮುಖಂಡ ಸೋಗಡು ಶಿವಣ್ಣ, ನಾಳೆಯ ಪಕ್ಷ ಉಳಿಸುವ ಸಮಾವೇಶದ ವಿವರಗಳನ್ನು ನೀಡಿದ್ರು. ಈ ಮೊದಲು ಒಪ್ಪಿಕೊಂಡಂತೆ ಕೆಲವು ಜಿಲ್ಲಾಧ್ಯಕ್ಷರ ಬದಲಾವಣೆ ಇನ್ನೂ ಆಗಿಲ್ಲ. ಈ ಬಗ್ಗೆ ನಾಳಿನ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಅಂತ ಅವರು ತಿಳಿಸಿದ್ರು. 10-12 ಬರ್ಕೊಟ್ಟಿದ್ದೀವಿ. ಅದರೊಳಗೆ ಬೇಕು ಅಂತ ಹೇಳಿಬಿಟ್ಟು ನಾವು ಸೇರಿಸಿರೋ ಪಟ್ಟಿಯೊಳಗೆ ಒಂದೇ ಇರೋದು ಬಳ್ಳಾರಿ. ಇನ್ನಿದ್ದವು ಯಾವ ನಮ್ಮವಲ್ಲ. ಬಳ್ಳಾರಿ ಒಂದೇ. ಬಳ್ಳಾರಿ ಅಧ್ಯಕ್ಷರು ಚೇಂಜ್ ಮಾಡಬೇಕು ಅಂತ ಹೇಳಿದ್ದು, ಅದೊಂದು ಬದಲಾವಣೆ ಆಗಿರ್ತಕ್ಕಂಥದ್ದು, ಅದೊಂದಾಗಿದೆ. ಇನ್ನಿದ್ದವೆಲ್ಲ ಅವರೇ ಮಾಡ್ಕೊಂಡಿರ್ತಕ್ಕಂಥದ್ದು, ನಮಗೆ ಸಂಬಂಧ ಇಲ್ಲ. ಈ ರೀತಿ ಇರ್ತಕ್ಕಂಥದ್ದಕ್ಕೆ ನಮ್ಮ ಹೋರಾಟ. ಅದಕ್ಕೋಸ್ಕರ ನಾಳೆ ಅದರ ಬಗ್ಗೆ ಗೌರವದಿಂದ ಹೆಂಗಿರಬೇಕು ಅದರ ಇರ್ತೀವಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ತಮಗೆ ತಾವು ನಂಬಿದ ಪಕ್ಷವೇ ನೋಟಿಸ್ ನೀಡಿದಾಗ ಕಣ್ಣಲ್ಲಿ ರಕ್ತ ಬಂತು, ನೋಟಿಸು ವಾಪಸ್ ಪಡೆದಾಗ ಕಣ್ಣಲ್ಲಿ ನೀರು ಬಂತು ಎಂದು ಶಿವಣ್ಣ ಪಕ್ಷದ ಈಗಿನ ಸ್ಥಿತಿಯ ಬಗ್ಗೆ ನೊಂದು ಮಾತನಾಡಿದರು. ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟಾಗ ನನಗೆ ಕಣ್ಣೊಳಗೆ ರಕ್ತ ಬಂತು. ಈಗ ನೋಟಿಸು ವಾಪಸ್ ತಗೊಂಡಿದ್ದೀನಿ ಅದಕ್ಕೆ ಕಣ್ಣೊಳಗೆ ನೀರು ಬಂತು. ನಮಗೆ ಹಾಲು ಬರಬೇಕಲ್ಲ, ನಾವು ಹೆಂಗಿರ್ಬೇಕು ಹಂಗಾರೆ.
ಈ ನಡುವೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯಡಿಯೂರಪ್ಪ ಆಪ್ತ ಬಿಜೆ ಪುಟ್ಟಸ್ವಾಮಿ ಈಶ್ವರಪ್ಪ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನಾಳೆ ನಡೆಯಲಿರುವ ಅತೃಪ್ತರ ಸಭೆಯನ್ನ ಟೀಕಿಸಿದ್ರು. ಈಶ್ವರಪ್ಪನವರು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕನ ಸ್ಥಾನ ಅಥವಾ ಬ್ರಿಗೇಡ್ ನಾಯಕತ್ವ ಎರಡರಲ್ಲಿ ಒಂದನ್ನ ಉಳಿಸಿಕೊಳ್ಳಲಿ ಅಂತ ಸವಾಲು ಹಾಕಿದ್ರು. ಪಕ್ಷದಿಂದ ದತ್ತವಾದಂಥ ಅಧಿಕಾರವನ್ನ ಉಪಯೋಗ ಮಾಡಿ ಮತ್ತೊಂದು ಸಂಘಟನೆಯನ್ನು ಬಲಪಡಿಸ್ತಕ್ಕಂಥದ್ದು ಇದು ಸರಿಯಿಲ್ಲ. ನೇರವಾಗಿ ಪಕ್ಷ ವಿರೋಧಿ ಈಶ್ವರಪ್ಪನವರು ಎರಡನ್ನ ಅವ್ರಿಗೆ ಚಾಯ್ಸ್ ಇರುತ್ತೆ. ಇಲ್ಲ ಬ್ರಿಗೇಡ್ನ ಗಟ್ಟಿ ಮಾಡ್ಕೊಳ್ಬೇಕಾ, ಇಲ್ಲ ವಿರೋಧ ಪಕ್ಷದ ನಾಯಕರಾಗಿ ಪಕ್ಷವನ್ನ ಗಟ್ಟಿ ಮಾಡಬೇಕಾ ಅಂತಕ್ಕಂಥದ್ದು ಎರಡು ಆಯ್ಕೆಗಳಿದೆ. ಈ ನಡುವೆ ಪುಟ್ಟಸ್ವಾಮಿ ಆರೋಪಕ್ಕೆ ಭಿನ್ನರ ಗುಂಪಿನ ಸದಸ್ಯರು ಸಹ ತಿರುಗೇಟು ನೀಡಿದ್ದಾರೆ. ಈಶ್ವರಪ್ಪ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ, ಅವರ ವಿರುದ್ಧ ಟೀಕೆ ಸರಿಯಲ್ಲ ಅಂತ ಭಿನ್ನರ ಗುಂಪಿನ ಸದಸ್ಯ ದತ್ತಾತ್ರಿ ಕಿಡಿಕಾರಿದ್ದಾರೆ. ಇನ್ನೊಂದೆಡೆ ನಾಳಿನ ಸಭೆಗೆ ಹೋಗದಂತೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ನಾಳೆ ನಡೀತಾ ಇರತಕ್ಕಂಥ ಬ್ರಿಗೇಡ್ನ ಕಾರ್ಯಕ್ರಮ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಕಾರ್ಯಕ್ರಮ ಅಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಪಕ್ಷದ ವತಿಯಿಂದ ಆ ಕಾರ್ಯಕ್ರಮದಲ್ಲಿ ಯಾರೂ ಭಾಗವಹಿಸಕೂಡದು. ಇನ್ನು ನಾಳೆ ನಡೆಯಲಿರುವ ಸಮಾವೇಶದಲ್ಲಿ ಕೆಎಸ್ ಈಶ್ವರಪ್ಪ, ಸೋಮಣ್ಣ ಬೇವಿನ ಮರದ್, ಭಾನುಪ್ರಕಾಶ್, ರವೀಂದ್ರನಾಥ್, ಸೊಗಡು ಶಿವಣ್ಣ ಸೇರಿದಂತೆ 28 ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅತೃಪ್ತರಿಗೂ ಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಲಾಗಿದೆ. ನಂತರ ಪಕ್ಷದ ವರಿಷ್ಠರಿಗೆ ತಮ್ಮ ತೀರ್ಮಾನವನ್ನ ನಾಯಕರು ತಿಳಿಸಲಿದ್ದಾರೆ. ಯಡಿಯೂರಪ್ಪ ಅವರ ವಿರೋಧಿಗಳು ಈ ಸಭೆಯ ಮೂಲಕ ತಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವುದಂತೂ ನಿಶ್ಚಿತ. ಜೊತೆಗೆ ಯಡಿಯೂರಪ್ಪ ಅವರ ಸುತ್ತಮುತ್ತ ಇರುವ ಒಬ್ಬರನ್ನ ಬಲಿ ಪಡೆಯಲು ಮುಂದಾಗಬಹುದು. ಇದೆಲ್ಲ ಪಕ್ಷದ ವರಿಷ್ಠರು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎನ್ನುವುದರ ಮೇಲೆ ನಿಂತಿದೆ. ಪಕ್ಷದ ಉಳಿವು ಸಹ ನಿಂತಿರುವುದು ಪಕ್ಷದ ವರಿಷ್ಠರು ಯಾವ ತೀರ್ಮಾನ ಕೈಗೊಳ್ಳುತ್ತಾರೆ ಎನ್ನುವುದರ ಮೇಲೆಯೇ. ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದ್ದಂತೆ ಕಾಣುತ್ತೆ. ಯಾಕೆಂದರೆ ಸೊಗಡು ಶಿವಣ್ಣವರು ಮಾತನಾಡಿದ್ದು ಅದಕ್ಕೆ ಬಿಜೆ ಪುಟ್ಟಸ್ವಾಮಿ ಮತ್ತು ರವಿಕುಮಾರ್ ಅವರು ಬೆಂಗಳೂರಿನಲ್ಲಿ ಉತ್ತರ ನೀಡಿದ್ದು. ಸೊ ಬಿಜೆ ಪುಟ್ಟಸ್ವಾಮಿ ಅವ್ರ ಪಕ್ಷಕ್ಕೆ ಬಂದು 4-6 ವರ್ಷ ಆಯ್ತೋ ಇಲ್ಲ, ನನಗೆ ಅನುಮಾನಗಳಿವೆ. ಸೊ ಅವರು ಹೋಗ್ಬಿಟ್ಟು ವಾಟ್ ಎವರ್ ಇಟ್ ಮೇ ಬಿ ಈಶ್ವರಪ್ಪರಂಥವ್ರ ಪಕ್ಷ ಕಟ್ಟಿದವರು ಏನು ಶಿವಮೊಗ್ಗದ ಈ 3 ನಾಯಕರೇನಿದ್ದಾರೆ, ಯಡಿಯೂರಪ್ಪನವರು, ಈಶ್ವರಪ್ಪನವರು ಹಾಗೂ ಏನು ಶಂಕರಮೂರ್ತಿಯವರು, ಅವರು ಬಿ ಜೆ ಪಿಯನ್ನು ಕೆಳ ಹಂತದಿಂದ ಕಟ್ಟಿದವರು. ಆ ಕೆಳ ಹಂತದಿಂದ ಕಟ್ಟಿದ ನಾಯಕರಿಗೆ ನಿನ್ನೆ ಮೊನ್ನೆ ಬಂದು ಏನು ಯಡಿಯೂರಪ್ಪನವ್ರಿಗೆ ಛತ್ರಿ ಹಿಡಿಯೋರು ಏನಿದ್ದಾರೆ ಅವರು ಎಚ್ಚರಿಕೆ ಕೊಡುವ ಸ್ಥಿತಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದೆ. ವೆಂಕಟೇಶ್, ನಾಳೆ ಏನಾದರೂ ಅರಮನೆ ಅವ್ರ ಕಡೆ ಹೋಗ್ತೀರಾ? ಈಗ ಒಂದು ರಾಜಕೀಯ ಪಕ್ಷವಾಗಿ ಇಂಥ ಒಂದಷ್ಟು ಭಿನ್ನವಾದಂಥ ಮಾತುಗಳು ಮತ್ತು ಒಂದಷ್ಟು ಅತೃಪ್ತಿಯ ನಡವಳಿಕೆಗಳು ಅದು ಸರ್ವೇ ಸಾಮಾನ್ಯ. ಅದರಲ್ಲೂ ಈ ಚುನಾವಣಾ ವರ್ಷದಲ್ಲಿ ಇರುವಾಗ ಇವೆಲ್ಲ ಸಹಜ. ಯಾವ ಪಕ್ಷವೂ ಇದರಿಂದ ಮುಕ್ತವಾಗಿಲ್ಲ. ಎಲ್ಲ ಪಕ್ಷದಲ್ಲೂ ಅದರದೇ ಆದಂಥ ಒಂದಷ್ಟು ಆಂತರಿಕ ಸಮಸ್ಯೆಗಳು ಇರುವಂಥದ್ದು ಸಹಜ. ಆದರೆ ಇವಾಗ ಇಲ್ಲಿ ನನ್ನ ಪ್ರಶ್ನೆ ಇರೋದು ವಾಟ್ ಎವರ್ ಇಟ್ ಮೇ ಬಿ ನಿಮ್ಮ ಪಕ್ಷದ ವ್ಯವಹಾರ, ನಾನು ಯಾವ ನನ್ನ ಮಗ ಹೇಳೋದಕ್ಕೆ ನನಗದು ಇಷ್ಟ ಇಲ್ಲ. ಆದರೆ ಈಶ್ವರಪ್ಪರಂಥ ಪಕ್ಷ ಕಟ್ಟಿದವರಿಗೆ ಮೊನ್ನೆ ತನಕ ಕಾಂಗ್ರೆಸ್ನಲ್ಲಿ ಇದ್ಬಿಟ್ಟು ಈ ಕಡೆ ಬಂದು ನಾಯಕರ ಎಚ್ಚರಿಕೆ ಕೊಡೋ ಸ್ಥಿತಿಗೆ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಹೇಳ್ಬೋದಲ್ಲ, ಅದು ಆ ಪ್ರಶ್ನೆ ಬರಲ್ಲ ಇಲ್ಲಿ. ಇವತ್ತು ಬಿಜೆ ಪುಟ್ಟಸ್ವಾಮಿ ಅವರು ಹಿಂದುಳಿದ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥವ್ರು. ಮತ್ತು ಒಂದು ಪಕ್ಷದ ವರಿಷ್ಠರು ಏನಾದರೂ ಒಂದು ಆದೇಶವನ್ನು ಮಾಡಿದಾಗ ಅದನ್ನ ಅವರು ಪಾಲಿಸಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ. ಒಂದು ಜವಾಬ್ದಾರಿ ಒಂದು ಅಲ್ಲಲ್ಲ, ಅದು ಯಡಿಯೂರಪ್ಪನವರು ಅನ್ನುವಂಥದ್ದಲ್ಲ, ಅಲ್ಲಲ್ಲ. ಈಗ ಅವರು ಒಂದು ಮಾತನ್ನ ಅಲ್ಲ, ಒಂದು ಹುದ್ದೆಯಲ್ಲಿ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಒಂದು ಮೋರ್ಚಾದ ಅಧ್ಯಕ್ಷರವರು. ಹಾಗಾಗಿ ಒಂದು ಪಕ್ಷದ ಮುಖವಾಣಿಯಾಗಿ ಅವರು ಅವರ ವಿಚಾರವನ್ನ ಅಧಿಕೃತ ಪಕ್ಷದ ಸರಿ. 2 ಪ್ರಶ್ನೆಗಳಿವೆ ವೆಂಕಟೇಶ್. ಒಂದು, ಈಶ್ವರಪ್ಪನವರನ್ನ ಅವರ ಮೇಲೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದರೆ, ಆ ಕ್ರಮ ಕೈಗೊಳ್ಳುತ್ತೆ ಹೇಳುವ ಅಧಿಕಾರ ಪುಟ್ಟಸ್ವಾಮಿಗಾಗಲಿ ರಾಜ್ಯ ಘಟಕಕ್ಕಾಗಲಿ ಇಲ್ಲ. ರೈಟ್ ಅಲ್ಲ? ಅವ್ರ ಮೇಲೆ ಕ್ರಮ ಕೈಗೊಳ್ಳಿದ್ರೆ, ಯಾಕಂದ್ರೆ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಕ್ರಮ ಕೈಗೊಳ್ಳದ್ರೆ ನಿಮ್ಮ ಪಕ್ಷದ ವರಿಷ್ಠರು ಕೈಗೊಳ್ಬೇಕು. ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿ ಬೆಳೆಸಿರುವಂತ ಹಿರಿಯರಲ್ಲಿ ಅವರು ಒಬ್ರು ಪುಟ್ಟಸ್ವಾಮಿ ಅವರು ಅಲ್ಲ, ಈಶ್ವರಪ್ಪನವರು. ಹಾಗಾಗಿ ಇವತ್ತು ಇಂಥ ಬೆಳವಣಿಗೆ ಅದು ನಮ್ಮ ಪಕ್ಷದಲ್ಲಿ ಆಗ್ಬಾರ್ದಾಗಿತ್ತು. ಇದು ಲಕ್ಷಾಂತರ ಕಾರ್ಯಕರ್ತರಿಗೂ ಇದು ನೋವು ತರುವಂಥದ್ದು, ಮತ್ತೆ ಜನಸಾಮಾನ್ಯನಿಗೂ ಒಂದು ತಪ್ಪು ಸಂದೇಶವನ್ನ ಕಳಿಸುವಂತ ಇಂಥ ಘಟನೆಗಳು ಆಗಬಾರ್ದು. ಇದರಲ್ಲಿ ಇದಕ್ಕೆ ನಿಮ್ಗೆ ಏನಿಸುತ್ತೆ? ನಾನೀಗ ನಾರಾಯಣಸ್ವಾಮಿ ಅವ್ರನ್ನ ಕೇಳಬೇಕು, ಇದು
ವೈಯಕ್ತಿಕ ಪ್ರತಿಷ್ಠೆಯ ವಿಚಾರ ಇಲ್ಲ, ಈಗ ಅಥವಾ ಅದು- ವೈಚಾರಿಕ ಭಿನ್ನಮತ? ಅಲ್ಲಲ್ಲ, ಇದು ನೋಡಿ, ಇಲ್ಲಿ ವೈಯಕ್ತಿಕ ಭಿನ್ನಮತವೋ ಅಥವಾ ವೈಚಾರಿಕ ಭಿನ್ನಮತವೋ ಅನ್ನೋದಕ್ಕಿಂತ ಹೆಚ್ಚಿಗೆ ನನ್ನ ದೃಷ್ಟಿಕೋನದಲ್ಲಿ ಇವತ್ತು ರಾಜ್ಯಾಧ್ಯಕ್ಷರಾಗಿ ವರಿಷ್ಠರು ಯಡಿಯೂರಪ್ಪ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು, ಮತ್ತು ಅವರಿವತ್ತು ಸಂಘಟನೆಯ ದೃಷ್ಟಿಯಿಂದ ಮತ್ತು ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಸಂಘಟನಾತ್ಮಕವಾಗಿ ಒಂದಷ್ಟು ಜವಾಬ್ದಾರಿಗಳನ್ನು ಬೇರೆ ಬೇರೆಯವರಿಗೆ ವಹಿಸಿದಾಗ ಅದನ್ನು ಎಲ್ಲೆಲ್ಲಿ ಒಂದಷ್ಟು ಇವರು ಇವತ್ತೇನು ನಮ್ಮ ಬೇರೆ ನಾಯಕರುಗಳು ಅಲ್ಲಿ ಅತೃಪ್ತಿಯನ್ನು ತೋರಿಸಿದಾರೋ ಅದನ್ನು ಹಿಂಗೆ ಮಾಧ್ಯಮಗಳಿಗೆ ಬರ್ದೇನೆ ಆಂತರಿಕವಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬಹುದಾಗಿತ್ತು. ಬಟ್ ಇದು ಅಂತ ದೊಡ್ಡ ಸಮಸ್ಯೆ ಅಲ್ಲ, ವರಿಷ್ಠರ ಬಗ್ಗೆ ಗಮನವನ್ನು ಹರಿಸ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ಪಾಪ ನೀವೇನು ಕೇಳ್ಬಿಟ್ಟು ನಾನು ಯಡಿಯೂರಪ್ಪ ಈಶ್ವರಪ್ಪನ ಗಲಾಟೆ ಬಗ್ಗೆ ವೆಂಕಟೇಶ್ ಮಾತಾಡಿದ್ರೆ ಕಷ್ಟ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದ್ರ ಬಗ್ಗೆ ನಿಮ್ಗೆ ಸಿಂಪತಿ ಇದೆ ನನಗೆ. ನಾಳೆ ಬಳ್ಳಾರಿ ರಸ್ತೆ ಕಡೆ ಹೋಗ್ತೀರಾ? ಅಲ್ಲಲ್ಲ, ಇದು ಸಿಂಪಲ್ ಅಲ್ಲ. ಈಗ ಅಲ್ಲ ನೋಡಿ, ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ರವಿಕುಮಾರ್ ಅವರು ತುಂಬಾ ಸ್ಪಷ್ಟವಾಗಿ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಅಧಿಕೃತ ಸಭೆ ಅಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನೀವು ಆ ಕಡೆ ಹೋಗ್ತೀರಾ ಅನ್ನುವಂಥದ್ದು ಕೇಳೋದೇ ಅಪ್ರಸ್ತುತ. ನಾನಲ್ಲ, ನಾನು ರಸ್ತೆಲೇ ಕೇಳಿದೆ. ನಾನು ಅರಮನೆ ಬಳ್ಳಾರಿ ರೋಡ್ ಸರ್, ನಾನು ಹೋಗ್ತೀನಿ ಬಳ್ಳಾರಿ ರೋಡ್. ಎಲ್ಲರೂ ಹೋಗ್ಬೇಕು. ನಮ್ಮ ಮನೆಗೆ ನಾವು ಹೋಗ್ಬೇಕಂದ್ರೆ ರಸ್ತೆಯಲ್ಲೇ ಹೋಗ್ಬೇಕು. ಅವ್ರು ಅದು ಇದಕ್ಕಿದ್ದಾಗ ಅದೇನೋ ಕುಂಬಳಕಾಯಿ ಕಳ್ಳ ಅಂತ ನಾನು ಸ್ವಾಮಿ ಒಂದು ಇದು ಬಹಳ ಸೀರಿಯಸ್ ಆದ ಬೆಳವಣಿಗೆ ಅನ್ಸುತ್ತೆ ನನಗೆ. ಇವತ್ತಿನ ಬೆಳವಣಿಗೆ ಗಮನಿಸಿ, ಒಂದು ಕಡೆ ತುಮಕೂರಿನಲ್ಲಿ ಸೊಗಡು ಶಿವಣ್ಣ ಅವರು ಹೇಳಿಕೆ ಕೊಡ್ತಾರೆ, ಬೆಂಗಳೂರಿನಲ್ಲಿ ಬಿಜೆಪಿ ಪುಟ್ಟಸ್ವಾಮಿ ಎಚ್ಚರಿಕೆ ಕೊಡ್ತಾರೆ. ನಾನು ಹೇಳಿದೆ ಬಿಜೆಪಿ ಪುಟ್ಟಸ್ವಾಮಿ ಎಚ್ಚರಿಕೆ ಅಂದರೆ ಅದು ಮಾತು ಯಾರ್ದು, ಯಡಿಯೂರಪ್ಪನವ್ರದ್ದು, ಬಾಯಿ ಇವರದ್ದು. ಐ ಅಂಡರ್ಸ್ಟ್ಯಾಂಡ್. ನಂತರ ರವಿಕುಮಾರ್ ಅವರು ಕೂಡ ಈಸ್ ವೆರಿ ಕ್ಲೋಸ್ ಟು ಯಡಿಯೂರಪ್ಪ, ಅವರು ಕೂಡ ಹೇಳ್ತಾ ಇದ್ದಾರೆ. ವಾಟ್ ಯು ಥಿಂಕ್ ಇದು ಏನಾಗ್ಬೋದು ಅಂತ? ಶಶಿಧರ್ ಭಟ್ರೆ, ನಾವು ರಾಜಕೀಯದ ಹಲವಾರು ಮೊದಲುಗಳನ್ನು ನೋಡಿದ್ದೇವೆ. ಈಗ ನನಗನ್ನಿಸ್ತಕ್ಕಂಥದ್ದು ಇಟ್ ಈಸ್ ಅ ಮ್ಯಾಟ್ರ್ ವಿತ್ ಇನ್ ದಿ ಪಾರ್ಟಿ. ಹಾಗಿದ್ರೂ ಕೂಡ ಪೊಲಿಟಿಕಲ್ ಇದಾಗಿ ನಾವು ಎಲ್ಲವನ್ನೂ ಗಮನಿಸಬೇಕು, ಅದರ ಬಗ್ಗೆನೂ ಚರ್ಚೆನೂ ಮಾಡಬೇಕು. ಅಲ್ಲಲ್ಲ, ಅದಕ್ಕೆ ಈಗ ಏನಾಗತ್ತೆ, ಮನೆಯಲ್ಲೇ ಕಸ ಇದ್ರೆ ಅವರೇ ಗುಡಿಸ್ಕೊತಾರೆ. ಈಗ ಕಸ ಬೀದಿಗೆ ಬಂದದಲ್ಲ, ಎಲ್ಲರೂ ಸೇರಿ ಗುಡಿಸ್ಬೇಕು. ಈಗ ಹಿಂಗಿರೋದ್ರಿಂದ ಈಗ ನನಗನ್ನಿಸ್ತಕ್ಕಂಥದ್ದು ನೋಡಿ, ಇಲ್ಲಿ ಕೆಲವು ವಿಚಾರಗಳಿದೆ, ಸೀರಿಯಸ್ ವಿಚಾರಗಳು ಕೂಡ ಇಲ್ಲಿದೆ. ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಆಮೇಲೆ ಇಲ್ಲಿ ಯಾರು ಸೇರ್ತಾ ಇದ್ದಾರೆ, 15 ಇರ್ಬೋದು, 20 30 ಜನ ಲೀಡರ್ಗಳಿರ್ಬೋದು. ಯಾರು ಪೊಲಿಟಿಕಲಿ ನೋ ವಾಯ್ಸಸ್ ಅಲ್ಲ, ಎಲ್ಲರೂ ಅಧಿಕಾರವನ್ನ ಅನುಭವಿಸಿರ್ತಕ್ಕಂಥವ್ರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥವ್ರು, ಶಾಸಕರಾಗಿದ್ದಂಥವ್ರು, ಆಮೇಲೆ ಏನೋ ಪಕ್ಷವನ್ನ ತಳ ಮಟ್ಟದಿಂದ ಕಟ್ಟಿರ್ತಕ್ಕಂಥವ್ರು. ಇವರೆಲ್ಲರೂ ಸೇರಿ ನಾವು ಮೊದಲೇನು ಹಿಂದೆ ಡಿಸ್ಕಸ್ ಮಾಡುವಾಗಲೂ ನಾನು ಹಲವು ಬಾರಿ ಹೇಳಿದ್ದೆ, ಇವತ್ತು ಆ ಪಕ್ಷದಲ್ಲಿ ಯಾರು ಹೊರಗಡೆಯಿಂದ ಬಂದು ಹಿಡಿತವನ್ನು ಸಾಧಲಿಕ್ಕೆ ಹೊರಟರೋ ಆಗ್ಲೇ ಪ್ರಾರಂಭ ಆಗಿರತಕ್ಕಂಥ ಸಮಸ್ಯೆಗಳಿವು. ಅದಕ್ಕೆ ನಾವು ಸುತ್ತಮುತ್ತ ಇರೋರು ಈ ನಿನ್ನೆ ಮೊನ್ನೆ ಬಂದವರೇ ಜಾಸ್ತಿ ಕಾಡ್ತಾರೆ. ಬಟ್ ನಾವು ಬಿಗಿನಿಂಗ್ ಅಲ್ಲಿ ನಾನು ಹೇಳುವಾಗ್ಲೂ ಕೂಡ ಏನ್ರಿ ಈಶ್ವರಪ್ಪನವರು ಸುಮ್ಮನೆ ಏನೋ ಬ್ರಿಗೇಡ್ ಮಾಡ್ಕೊಂಡಿದ್ದಾರೆ, ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ ಅಂತ ಲಘುವಾಗಿ ಮಾತಾಡಿದ್ವಿ. ನಾವು ಐ ವಿಲ್ ಅಪ್ರಿಶಿಯೇಟ್ ಈಸ್ ಸ್ಟ್ಯಾಂಡ್. ಯಸ್ ಫೈನ್. ಎಸ್ ಮಾನಸ್, ವಾಟ್ ಯು ಸೇ? ನೀವು ಮೂರನೇವರಾದ್ರೂ ಕೂಡ ಈ ಬೆಳವಣಿಗೆ ರಾಜಕೀಯ ವೀಕ್ಷಕರಾಗಿ ಏನ್ ಅನ್ಸುತ್ತೆ ನಾಳೆ? ಇಲ್ಲ, ಇದು ನಮ್ಮಂತವ್ರಿಗೆ ತುಂಬಾನೇ ಖುಷಿಯಾದಂತ ಒಂದು ಬೆಳವಣಿಗೆ. ಯಾಕೆ ಅಂದ್ರೆ ಇದು ಬಿಜೆಪಿ ದುಃಖ ಪಡೋದು ನಾವು ಜನಸಾಮಾನ್ಯರು, ನಾವ್ಯಾರು ಪೊಲಿಟಿಷಿಯನ್ಸ್ ಅಲ್ಲ. ನಾವು ಮೊದಲನೇ ಬಾರಿಗೆ ಬಂದಿದೀವಿ. ನಮ್ಗೆ ಏನಕ್ಕೆ ಸಂತೋಷ ಆಗುತ್ತೆ ಅಂದ್ರೆ, ಒಬ್ಬ ನಮ್ಮ ರಾಜ್ಯ ಕಂಡಂತ ಅತಿ ಭ್ರಷ್ಟ ಮುಖ್ಯಮಂತ್ರಿ ಒಬ್ಬರನ್ನ ಈ ಆಚೆ ಹಾಕುವಂತ, ರಾಜಕೀಯದಿಂದ ಆಚೆ ಹಾಕುವಂತ ಪ್ರಯತ್ನ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಂತೋಷ. ಯಾಕೆ ಆ ಮಾತು ಹೇಳ್ತೀನಿ ಅಂದ್ರೆ, ಆದ್ರೆ ಬಿಜೆಪಿ ಅವ್ರು ಇವಾಗ ಮಾಡ್ತಿದ್ದಾರೆ ಅಂದ್ರೆ ಬಿಜೆಪಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬಾರ್ದು. ಯಾಕೆಂದ್ರೆ ಅವ್ರು ವಾಪಸ್ ಯಾವಾಗ ಯಡಿಯೂರಪ್ಪನವ್ರು ಒಳಗಡೆ ಬರೋಕ್ ಪ್ರಯತ್ನ ಪಟ್ರೆ ಅವಾಗಲೇ ನಿಲ್ಲಿಸಬೇಕಾಗಿತ್ತು. ಆವಾಗ ಯಡಿಯೂರಪ್ಪನವ್ರು ಒಳಗಡೆ ಬರ್ತಿದೀನಿ ಅಂತ ಹೇಳಿದಾಗ ಅವು ಸಿಂಹ ಬರ್ತಿದ್ದಾರೆ, ಹುಲಿ ಬರ್ತಿದ್ದಾರೆ, ಅದು ಇದು ಅಂತೆಲ್ಲ ಹೇಳಿ ರಂಪಾಟ ಮಾಡೋದು. ಆದ್ರೆ ಬೈ ಎಲೆಕ್ಷನ್ಸ್ ಅಲ್ಲಿ, ಉಪಚುನಾವಣೆಯಲ್ಲಿ ಅವ್ರದ್ದು ಏನು ಕೆಲಸ ಮಾಡಿಲ್ಲ ಅಂತ ಇದ್ದಾಗ, ಹುಲಿನೂ ಆಗಿಲ್ಲ, ಸಿಂಹನೂ ಆಗಿಲ್ಲ, ಅದು ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಇವಾಗ ಅವ್ರಿಗೆ ಇವು ಬೇರೆ ಅವರ ವಿರೋಧಿ ಗುಂಪುಗಳೇನು ಒಳಗಡೆನೆ ಇತ್ತು, ಅವ್ರ ಬಲ ಜಾಸ್ತಿ ಆಗಿದೆ. ಅದು ಇವಾಗ ಕಾಣಿಸ್ತಾ ಇದೆ.
ಆಫ್ಟರ್ ದ ಏನು ಬೈ ಎಲೆಕ್ಷನ್ ಆದ್ಮೇಲೆ ಯಾವುದೇ ಒಳ್ಳೆಯ ಯಡಿಯೂರಪ್ಪರ ದುರ್ಬಲರಾಗ್ತಿದ್ದಾರೆ. ಅಷ್ಟೇ. ರಘುವೀಂದ್ರ ರಾವ್ ಯುವರ್ ಕಮೆಂಟ್ ಪ್ಲೀಸ್. ನೋಡಿ, ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ದಿವಸ ರಾತ್ರಿ ಈ ಟೈಮ್ನಲ್ಲಿ ಸುಮಾರು 8:30-9 ಗಂಟೆನಲ್ಲಿ ಅವರು ಬಂದು ಅಲ್ಲಿ, ಹೌದು ಖಂಡಿತ, ಅವ್ರು ಯಾವಾಗ BJP ಆಫೀಸ್ಗೆ ಎಂಟರ್ ಆಗಿ ಅಲ್ಲಿ ಬಾವುಟವನ್ನು ಹಿಡ್ಕೊಂಡು ತೋರಿಸ್ತಕ್ಕಂಥ ಸಂದರ್ಭದಲ್ಲೇನೆ ಅವ್ರಿಗೆ ಅಲ್ಲೇ ಒಳಬೇಗುದು ಇರ್ತಕ್ಕಂಥ ಜನರ ವಿರೋಧ ಅಲ್ಲೇ ತೋರಿಸ್ಬಿಡ್ತು. ಅವತ್ತಿನ ದಿವಸ ಅಲ್ಲೇ ವ್ಯಕ್ತವಾಯಿತು. ಅವತ್ತಿನ ದಿವಸ ಅವರಿಗೆ ಸಾಥ್ ಕೊಡ್ಲಿಕ್ಕೆ ಹಲವಾರು ಮುಖಂಡರುಗಳು ಅಲ್ಲಿ ಇರಲಿಲ್ಲ. ಅದರಲ್ಲೇ ನಮಗೆ ಅವತ್ತು ಬೇಸಿಕ್ ಅಲ್ಲಿಂದನೇ ಶುರುವಾಯಿತು. ಇವರ ಮೇಲಿನ ಅಂದರೆ ಯಡಿಯೂರಪ್ಪನವರ ಮೇಲಿನ ಒಂದು ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಅಲ್ಲೇ ವೇದಿಕೆ ಶುರುವಾಯಿತು. ಅದು ಇಲ್ಲಿ ತನಕ ಹೇಳ್ಕೊಂಡ್ಬಂದಿದೆ ಅಷ್ಟೇನೆ. ಈಗ ಅದು ತಾರಕಕ್ಕೇರಿದೆ. ತಾರಕಕ್ಕೇರೋದ್ರ ಜೊತೆಗೆ ಏನಿವಾಗ ಅಲ್ಲಿ ಮೂಲ ಬಿಜೆಪಿಯವರು ವಲಸಿಗ ಬಿಜೆಪಿಯವರು ಅನ್ನೋ ಥರನೂ ಬಂದ್ಬಿಟ್ಟಿದೆ. ಈಗ ಏನು ಬೇರೆ ಇನ್ನೊಂದು ಪಕ್ಷದಲ್ಲಿದೆ, ಅದೇ ರೀತಿಯಾಗಿ ಇವಾಗ ಮೂಲ ಬಿಜೆಪಿ ವಲಸಿಗ ಇವರು KJPಗೆ ಹೋಗಿ ಯಾವಾಗ ವಾಪಸ್ ಬಂದ್ರು, ಇವತ್ತಿನ ದಿವಸ ಎಲ್ಲ KJPಯವರನ್ನೇ ಇವರು ಜಿಲ್ಲಾ ಪದಾಧಿಕಾರಿಗಳನ್ನಾಗಿ ರಾಜ್ಯ ಪದಾಧಿಕಾರಿಗಳನ್ನಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರನೆ ಪ್ರಮುಖವಾಗಿ ಸೊಗಡು ಶಿವಣ್ಣ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು, ಭಾನುಪ್ರಕಾಶ್ XMLC ಅವರು ಮಾತಾಡ್ತಾ ಇರ್ತಕ್ಕಂಥ. ಇದೇ ಯಡಿಯೂರಪ್ಪನವರು ಅಲ್ಲಿ ಇಡೀ ಪಕ್ಷವನ್ನ, ಇದೇ ಯಡಿಯೂರಪ್ಪನವ್ರನ್ನ ಕಟ್ಟಿ ಬೆಳೆಸಿದಂತಹ BB ಶಿವಪ್ಪನವ್ರ ಅವತ್ತಿನ ಕಾಲಕ್ಕೆ ಮರೆತು ಬಿಟ್ರು. ಇವತ್ತಿನ ದಿವಸ ನಾವು ಅವ್ರನ್ನ ನೆನಪಿಸ್ಕೊಳ್ಬೇಕು. ಇವತ್ತು BJP ಅಂತಾರೆ BB ಶಿವಪ್ಪನವರು. ರಘುವೀಂದ್ರ ಲೆಟೆಕ್ಸ್ ಪ್ರಿಯ ವೀಕ್ಷಕರೇ, ನಾಳೆ ಏನಾಗುತ್ತೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೆ ಏನು ಅಂದ್ರೆ ಫೀಲ್ಡ್ ಮಾರ್ಷಲ್ ಯಡಿಯೂರಪ್ಪ ವರ್ಸಸ್ ಬ್ರಿಗೇಡಿಯರ್ ಈಶ್ವರಪ್ಪ ಅಂತ. ಬ್ರಿಗೇಡ್ ನಾಯಕರಾದ ಬ್ರಿಗೇಡಿಯರ್ ಅವರು ಫೀಲ್ಡ್ ಮಾರ್ಷಲ್ ಸದಾ ಫೀಲ್ಡಲ್ಲೇ ಇರ್ತಾರೆ. ಇವರಿಬ್ಬರ ಈ ಹೋರಾಟ ಏನಿದೆ ಅದು ನಾಳೆ ಒಂದು ಹಂತಕ್ಕೆ ಬರುತ್ತೆ ಅಂತ ಅನಿಸುತ್ತೆ. ನಮ್ಮ ಮಾನಸ್ ಅವರು ಹೇಳಿದಾಗೆ ಈಗ ಯಡಿಯೂರಪ್ಪ ದುರ್ಬಲರಾಗ್ತಿದ್ದಾರೆ, ಆದ್ದರಿಂದ ಅವ್ರ ವಿರೋಧಿಗಳು ಪ್ರಬಲರಾಗ್ತಾ ಇದ್ದಾರೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಎನಿವೆ, ನಾವು ಸ್ಟೋರಿಯಲ್ಲಿ ಹೇಳಿದಾಗೆ ಚೆಂಡು ಈಗಾಗಲೇ ಅವರ ವರಿಷ್ಠರ ಅಂಗಳಕ್ಕೆ ಹೋಗಿದೆ. ಆ ವರಿಷ್ಠರ ಅಂಗಳದಲ್ಲಿ ಏನು ಅಮಿತ್ ಶಾ ಚೆಂಡು ಇಟ್ಕೊಂಡು ಏನು ಮಾಡ್ತಾರೆ, ಚೆಂಡಾಟ ಆಡ್ತಿದ್ದಾರೋ, ವಾಲಿಬಾಲ್ ಆಡ್ತಿದ್ದಾರೋ, ಫುಟ್ಬಾಲ್ ಆಡ್ತಿದ್ದಾರೋ ಗೊತ್ತಿಲ್ಲ. ಅವರಂತೂ ಆಟ ಅವರಿಗೆ ಶೆಡ್ ಹೊಡೆದು ನಡೀತಾ ಇರತಕ್ಕಂತ ಇದು. ಒಂದ್ ನಿಮಿಷ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಅವ್ರ ಮೇಲೇನೆ ಇವ್ರು ಕಂಪ್ಲೇಂಟ್ ಮಾಡಿರ್ತಕ್ಕಂಥ ದಿವಸ BJP ಏನೇ ಇರಲಿ, ನಾಳೆ ಏನಾಗುತ್ತೆ ಅಂತ ನೋಡೋಣ, ನಂತರ ಡಿಸ್ಕಸ್ ಮಾಡ್ಬೋದು. ಇನ್ನು ಮುಂದೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಜಗಜ್ಯೋತಿ ಬಸವಣ್ಣನ ಭಾವಚಿತ್ರಗಳು ಕಡ್ಡಾಯವಾಗಿ ಕಾಣಿಸಿಕೊಳ್ಳಿದೆ. ಈ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ನೀಡಿದ್ದಾರೆ. ಈ ಮೊದಲು ಮಹಾರಾಷ್ಟ್ರ ಇಂತಹ ಆದೇಶವನ್ನು ಹೊರಡಿಸಿತು. ಈ ಬಗ್ಗೆ ಬಂದ ಪತ್ರಿಕಾ ವರದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಮಹಾರಾಷ್ಟ್ರ ಸರ್ಕಾರವೇ ಏನು ಬಸವಣ್ಣನ ಭಾವಚಿತ್ರ ಹಾಕೋ ಸೂಚನೆ ನೀಡಿರುವಾಗ ಕರ್ನಾಟಕ ಸರ್ಕಾರ ಯಾಕೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಭಾವಚಿತ್ರ ಹಾಕಬಾರದು ಎಂಬ ಪ್ರಶ್ನೆ ಕೂಡ ಕೇಳಿಬಂದಿತ್ತು. ಇವತ್ತು ರಾಜ್ಯ ಸರ್ಕಾರ ಈ ದಿಸೆಯಲ್ಲಿ ಕ್ರಮ ಕೈಗೊಂಡಿದೆ. ಇದೊಂದು ಸ್ವಾಗತಾರ್ಹ ಕ್ರಮ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇರಬೇಕು. ಅದಕ್ಕೆ ನಾನು ಇಲ್ಲಿಂದಲೇ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿದೆ. ಇವತ್ತೇ ಒಂದು ಸರ್ಕ್ಯುಲರ್ ಹೊರಡಿಸಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರು ಫೋಟೋ ಇರಬೇಕು. ಅದೇ ಅಂಬೇಡ್ಕರ್ ಅವ್ರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಇರಬೇಕು ಅಂತೇಳಿ ಸರ್ಕ್ಯುಲರ್ ಹೊರಡಿಸಿದ್ದೀವಿ. ಅದ್ರ ಜೊತೆಗೆ ಬಸವಣ್ಣವ್ರದ್ದು ಕೂಡ ಇರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಏನು ಅಂಬೇಡ್ಕರ್ ಮತ್ತು ಬಸವಣ್ಣ ಇಬ್ಬರ ಫೋಟೋ ಇರೋದಾದರೂ ಇದ್ದರೆ ಅಟ್ಲೀಸ್ಟ್ ಜಾತಿವಾದಿ ಕೋಮುವಾದಿಗಳಿಗೆ ಅದನ್ನು ನೋಡಾದರೂ ಸ್ವಲ್ಪ ಅಟ್ಲೀಸ್ಟು ಜ್ಞಾನೋದಯ ಆಗ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಆದರೆ ಈ ಬಸವಣ್ಣನ ಫೋಟೋ ಬಂತು ಹಾಕೋಣ ಇವತ್ತು ನೋಡಿದಾರೆ ಇದರಲ್ಲಿ ರಾಜಕೀಯ ಇದೆ, ರಾಜಕೀಯ ಹಾಕಿದ್ರೆ ಈ ರೀತಿ ಚರ್ಚೆಗಳು ನಡೀತಾವೆ. ಇದು ಆರೋಗ್ಯಪೂರ್ಣ ಚರ್ಚೆ ಅಲ್ಲ ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಬಸವಣ್ಣ ಅವನು ಇಡೀ ಸಮಾಜವಾದದ ಮೊದಲ ವ್ಯಕ್ತಿ ಅಂತ ನನಗನ್ಸುತ್ತೆ. ಬಸವಣ್ಣ ಏನು ಭಾರತದ ಈ ನೆಲ ಇದೆಯಲ್ಲ, ಕರ್ನಾಟಕದ ಈ ನೆಲ ಇದೆಯಲ್ಲ, ಇಲ್ಲಿ ಜಾತಿ ಭೇದವನ್ನು ಹೊರದೋಡಿಸೋದಕ್ಕೆ ಯತ್ನ ನಡೆಸೋರು ನಂತರ ಅಂಬೇಡ್ಕರ್ ಮಾಡಿದ್ರು. ಎಸ್, ಇದನ್ನು ಯಾರು ವಿರೋಧಿಸ್ತೀರಾ ಸರ್? ಒಬ್ಬ ಮಹಾಮಾನವತಾವಾದಿ, 12ನೇ ಶತಮಾನದಲ್ಲೇ ಒಂದು ಸಾಮಾಜಿಕ ಕ್ರಾಂತಿಗೆ ನಾಂದಿ ಆಡದಂಥ ಮಹಾಪುರುಷ ಬಸವಣ್ಣನವರ ಫೋಟೋವನ್ನು ಸರ್ಕಾರಿ ಕಚೇರಿಗಳಲ್ಲಿ ಹಾಕುವಂಥ ವಿಚಾರದಲ್ಲಿ ಅಂಬೇಡ್ಕರ್ ಪಕ್ಕ ಬಸವಣ್ಣರು ತುಂಬಾ ಅರ್ಥಪೂರ್ಣ ಅಂತ ಅಲ್ಲ, ಅದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ಬಟ್ ಸಿದ್ದರಾಮಣ್ಣವ್ರಿಗೆ 4 ವರ್ಷಗಳು ನೆನಪು ಬರ್ತಿದ್ದು ಬಸವಣ್ಣವ್ರು ಇವಾಗಾದ್ರೂ ನೆನೆಸ್ಕೊಂಡಿದ್ದಾರಲ್ಲ, ಅದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮಹಾರಾಷ್ಟ್ರ ಸರ್ಕಾರ ಎಲ್ಲ ಹಾಕಿರೋ ವರದಿ ನಿನ್ನೆ ಬಂತು.
ಮಹಾರಾಷ್ಟ್ರದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಿದ್ರೆ ಎಷ್ಟು ನಾವು ಹಾಕ್ಬೇಕಲ್ಲ ಅಂತ ಆಲೋಚನೆ ಬಂದಿರ್ಬೋದು. ಅದನ್ನೇ 4 ವರ್ಷದಿಂದನೂ ನೆನೆಸ್ಕೋಬೋದಾಗಿತ್ತಲ್ಲ. 5 ವರ್ಷ ಅಧಿಕಾರ ಬೆಟರ್ ಲೇಟ್ ದೆನ್ ನೆವರ್. ಒಳ್ಳೆ ಬುದ್ಧಿ ಬಂತಲ್ಲ ಅಂತಕ್ಕಂಥದ್ದನ್ನ ನಾವು 5 ವರ್ಷ ಅಧಿಕಾರ ನಡೆಸಿದ್ರಿ. ಆ ಬಸವಣ್ಣನ ಅನುಯಾಯಿಗಳು ಅಂದವರೆಲ್ಲ ನಿಮ್ ಕೈಲಿದ್ದಾರೆ ಅಂತ ನೀವು ಅಂದ್ಕಟ್ರಿ, ನಮ್ ಕಿಸೆಲಿದ್ದಾರೆ ಆಲೋಚನೆ ಬರ್ಬೇಕಿತ್ತಲ್ಲ. ಈಗ ಯಾಕೆ ವೆಂಕಟೇಶ್ ಅವ್ರಿಗೆ ಏನ್ ಗೊತ್ತಾ, ಸಿದ್ದರಾಮಣ್ಣವ್ರು ತಗೊಂಡಿರ್ತಕ್ಕಂಥ ಈ ತೀರ್ಮಾನಕ್ಕೆ ಸ್ವಾಗತವನ್ನ, ಸಿದ್ದರಾಮಣ್ಣ ಅಂದ್ರೆ ಮುಖ್ಯಮಂತ್ರಿಗಳು ಸರ್ಕಾರ, ಅದ್ರಲ್ಲೇನಿದೆ ಅದರಲ್ಲಿ. ಸಿದ್ದರಾಮಣ್ಣವ್ರು ತಗೊಂಡಂತ ತೀರ್ಮಾನವನ್ನು ಸ್ವಾಗತ ಮಾಡ್ತೀವಿ, ಅದ್ರ ಜೊತೆಯಲ್ಲೇನೆ ಇದೊಂದು ನೆನಪಿಸದೆ ಅಷ್ಟೇ. ಅದು ಬಿಟ್ರೆ ಬೇರೆ ತಕರಾರಿಲ್ಲ. 9 ವರ್ಷಗಳ ಹಿಂದೆ ಅಧಿಕಾರ ತಗೊಂಡಂತ ನೀವೇನ್ ಮಾಡಿದ್ರೆ ಅವತ್ತು ನಿಮ್ಗೆ ಯಾಕೆ ವೀರಶೈವ ಸಮಾಜದ ಮುಖಂಡನಾಗಿ ಹೊರಬಂದಂತ ಯಡಿಯೂರಪ್ಪನವರು ಯಾಕೆ ಅದನ್ನ ತೀರ್ಮಾನ ತಗೊಳ್ಳಿಲ್ಲ? ಈ ಸಂದರ್ಭದಲ್ಲಿ ನಾವು ರಾಜಕೀಯ ಮಾತಾಡ್ತೀವಿ. ಬರುತ್ತಲ್ಲ, ಅದು ನಮ್ಮನ್ನು ಜಾಗೃತಗೊಳಿಸುತ್ತೆ, ನಮ್ಮನ್ನ ಧರ್ಮ ನಿರಪೇಕ್ಷವಾದ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡಿ ಇದ್ರ ಒಳಗಿರುವ ವೈದಿಕ ಪರಂಪರೆಯನ್ನ ವಿರೋಧ ಮಾಡ್ತಾ ಎಲ್ಲ ಸಮಾಜದ ಎಲ್ಲ ಜಾತಿ ಸಮುದಾಯದವ್ರನ್ನ ಒಗ್ಗೂಡಿಸ್ತಾ ಅವ್ರನ್ನ ಅನುಭವ ಮಟ್ಟಕ್ಕೆ ತಂದು ಎಲ್ಲರಿಗೂ ಜ್ಞಾನೋದಯ ಆಗಿ ಮಾಡದ. ಇದಕ್ಕೂ ರಾಜಕೀಯ ಒಂದು 4 ವರ್ಷದ ಹಿಂದೆನೆ ನೆನೆಸ್ಕೋಬಹುದಾಗಿತ್ತಲ್ಲ ಅನ್ನುವಂಥದ್ದು. 9 ವರ್ಷಗಳ ಹಿಂದೆ ಇವರು ನೆನೆಸ್ಕೋಬಹುದಾಗಿತ್ತಲ್ವಾ? ಯಡಿಯೂರಪ್ಪನವರು ವೀರಶೈವ ಸಮಾಜದ ಒಬ್ಬ ಮುಖಂಡನಾಗಿ ಈ ರಾಜ್ಯದಲ್ಲಿ ತ್ರಿದಾಸೋಹವನ್ನ ಮಾಡ್ತಾ ಇರತಕ್ಕಂತ ಒಂದು ಸಾಮಾಜಿಕ ಈ ಜಾಗೃತಿಯನ್ನು ಮೂಡಿಸುವಂತ ಮಠಮಾನ್ಯಗಳನ್ನ ಈ ಸದೃಢಗೊಳಿಸುವಂತ ನಿಟ್ಟಿನಲ್ಲಿ ನಾವು ಒಂದಷ್ಟು ಕೆಲಸಗಳು ಮಾಡಿದೀವಿ, ಏನ್ ಮಾಡಿಲ್ಲ ಅಂತ ಏನಲ್ಲ. ಆದ್ರೆ ಇವತ್ತಿನ ಈ ಕಾಲಘಟ್ಟದಲ್ಲಿ ಸಿದ್ದರಾಮಣ್ಣವ್ರು ತಗೊಂಡಿರ್ತಕ್ಕಂಥ ತೀರ್ಮಾನವನ್ನ ಸ್ವಾಗತಿಸ್ತಾ ಇದು ಒಂದು 4 ವರ್ಷದಿಂದಲೇ, ಯಾಕೆಂದ್ರೆ ಈಗ ತಗೊಂಡಿರೋದು ನೋಡಿದ್ರೆ ನಮ್ಗೆ ಅವರೆಲ್ಲ ಚುನಾವಣಾ ವರ್ಷದಲ್ಲಿ ನೆನಪಾಯ್ತಾರೋ ಅನ್ನುವಂಥದ್ದು ಒಂದು ಸಣ್ಣ ಸಂದೇಹ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಯಾವ ಭಯ ಗೊತ್ತಾ ನನ್ಗೆ ಹೇಳ, ಬಸವಣ್ಣ ಫೋಟೋ ಹಾಕ್ಬಿಟ್ಟು ಲಿಂಗಾಯತರ ಆ ಕಡೆ ಹೋಗ್ಬಿಡ್ತಾರೆ, ಅವರೆಲ್ಲ ಪ್ರಬುದ್ಧರಿದ್ದಾರೆ. ಬಿಜೆಪಿಯ ಮೆಂಟಾಲಿಟಿನೇ ಅದು. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿಬಿಟ್ರೆ ಅದು ಅವ್ರು ಮಾಡಬಾರ್ದಾಗಿತ್ತು, ಅದು ನಾವು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ನಿಮ್ಗೆ ಅದು ಪ್ರಜ್ಞೆನೇ ಇಲ್ಲ, ನಿಮ್ಗೆ ಒಳ್ಳೆಯದೇ ಇಲ್ಲ. ಒಂದ್ ನಿಮಿಷ, ಇವತ್ತೊಂದು ದಿವಸ ಅಂಬೇಡ್ಕರ್ ಅವರ ಫೋಟೋ ಇದೆ, ಬಸವಣ್ಣನವ್ರದ್ದಿದೆ. ಬುದ್ಧ ಬಸವ ಅಂಬೇಡ್ಕರ್ನ ಒಂದೇ ಇದರಲ್ಲಿ ಹೆಸರಿಸಿ, ಯಾಕೆಂತಂದ್ರೆ ಸಮಾಜದ ಪರಿವರ್ತಕರವರು, ಜಾತ್ಯತೀತವಾಗ ಇದ್ದವರು, ಆಮೇಲೆ ಜನಾಂಗವನ್ನ ಮಾನವ ಧರ್ಮದ ಹೆಸರಿನಲ್ಲಿ ಕೂಡಿಸ್ತಕ್ಕಂಥ ಆ ಕಾರಣಕ್ಕಾಗಿ ಅವ್ರನ್ನ ಇದು ಮಾಡ್ತಾರೆ ಹೊರತು ಬೇರೆ ಯಾವುದಕ್ಕಲ್ಲ. ಆದರೆ ನೀವು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ ತಕ್ಷಣ ಫಸ್ಟ್ ಮೊದಲನೇ ದಿನ ಮಾಡಿದ ಕೆಲಸ ಅಂದ್ರೆ ಅಂಬೇಡ್ಕರ್ ಫೋಟೋ ಅವ್ರನ್ನ 3ನೇ ಮಾಡಿಯಿಂದ ತೆಗೆದು ಹಾಕಿದ್ರು. ಆಮೇಲೆ ಅವ್ರು ಒಳ್ಳೇದ ಒಪ್ಕೊಂಡ್ರು, ಇಂಥವೆಲ್ಲ. ಆದ್ರೆ ಬಸವಣ್ಣ ಅವ್ರದ್ದು ಎತ್ತಾಕಲ್ಲ, ಎತ್ಕೋತಾರೆ. ಕಳೆದ ಕೆಲವು ದಿನಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಟೀಕೆ ಮತ್ತು ಪ್ರಹಾರ ವೈಯಕ್ತಿಕ ಹಂತಕ್ಕೆ ಬಂದು ನಿಂತಿದೆ. ಯಡಿಯೂರಪ್ಪ ಅವರ ಈ ವಾಗ್ದಾಳಿಗೆ ಇಂದು ಪ್ರತ್ಯುತ್ತರ ನೀಡಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. BS ಯಡಿಯೂರಪ್ಪ ಅವರ ಮಾತು ಅಂದರೆ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಎಂದರು ಮುಖ್ಯಮಂತ್ರಿ. ಸಿಎಂ ವಿರುದ್ಧ BSY ನಿರಂತರ ವಾಕ್ಪ್ರಹಾರ. ಯಡಿಯೂರಪ್ಪ ಮಾತಿಗೆ ಮುಖ್ಯಮಂತ್ರಿ ಇಂದು ಕೊಟ್ಟರು ಪ್ರತ್ಯುತ್ತರ. BSY ಮಾತೆಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರು ಸಿದ್ದರಾಮಯ್ಯ. ನಂಜನಗೂಡು ಮತ್ತು ಗುಂಡ್ಲುಪೇಟೆ ವಿಧಾನಸಭಾ ಉಪಚುನಾವಣೆ ಸಂದರ್ಭದಲ್ಲಿ BS ಯಡಿಯೂರಪ್ಪ ಟಾರ್ಗೆಟ್ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ. ಅವರ ಬಹುತೇಕ ಹೇಳಿಕೆಗಳು ವೈಯಕ್ತಿಕ ಮಟ್ಟದಲ್ಲಿದ್ವು. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ರೂ ಯಾವ ಆರೋಪಕ್ಕೂ ಅವರು ಸಾಕ್ಷ್ಯಗಳನ್ನ ನೀಡಲೇ ಇಲ್ಲ. ಕೇವಲ ಈ ಸರ್ಕಾರ ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ ಎಂಬ ಆರೋಪಕ್ಕೆ ಮಾಡುವುದಕ್ಕೆ ಸೀಮಿತವಾಗಿತ್ತು. ಈ ಎಲ್ಲ ಆರೋಪಗಳಿಗೆ ಮುಖ್ಯಮಂತ್ರಿ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಯಡಿಯೂರಪ್ಪನವರಿಗೆ ಹೀಗೆ ಆರೋಪ ಮಾಡೋದಕ್ಕೆ ನೈತಿಕತೆ ಇದೆಯಾ ಅಂತ ಅವರು ಪ್ರಶ್ನಿಸಿದ್ರು. ಯಡಿಯೂರಪ್ಪನವರು ಇವತ್ತು ಅವರು ಚುನಾವಣಾ ಕಮಿಷನರ್, ಅವರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಆಯಿತು, ಈಗ ಚುನಾವಣಾ ಕಮಿಷನರ್ ಆಯ್ತಾ ಇದ್ದಾರೆ, ಇನ್ನೇನೇನು ಆಯ್ತಾರೋ ಗೊತ್ತಿಲ್ಲ. ಅವ್ರು ಹೇಳದ್ದು ಯಾವ್ದಾದ್ರು ಒಂದು ನಡೆದಿದೆಯೇನ್ರಿ? ಯಾವ್ದಾದ್ರು ಒಂದು 3 ಜನ ಮಂತ್ರಿಗಳು ಜೈಲಿಗೆ ಹೋಗ್ತಾರೆ ಅಂತಂದ್ರಿ, ಇನ್ಯಾವುದೋ ಹೇಳಿದ್ರಿ ಏನಾದ್ರು ಒಂದಾರು ಆಗಿದೆಯೇನಪ್ಪ ನೀವು ಹೇಳೋದು ಅಂತ ಕೇಳಬಾರ್ದು ಅವ್ರಿಗೆ. ಇಟ್ ಇಸ್ ಎ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿಲ್ವಾ?
ಭೂತದ ಬಾಯಿನಲ್ಲಿ ಭಗವದ್ಗೀತೆ ಇವೆಲ್ಲ ಸಿಹಿ ಅವ್ರು ಮಾಡಬಾರ್ದನ್ನೆಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿರುವಾಗ. ಅವ್ರ ಹತ್ರ ಏನು ಕೇಳಬೇಕಪ್ಪ ನಾವು? ಯಡಿಯೂರಪ್ಪ ಅವರು ಅಸಂಬದ್ಧವಾಗಿ ಮಾತನಾಡ್ತಾರೆ. ಸುಳ್ಳು ಹೇಳೋದು ಅವರ ಜಾಯಮಾನ. ಹೀಗಾಗಿ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ನೀಡದಿರುವುದು ಒಳ್ಳೆಯದು ಅಂತ ಮುಖ್ಯಮಂತ್ರಿ ಹೇಳಿದರು. ಇಲ್ಲ, ಈಗ ನಾನು ಯಡಿಯೂರಪ್ಪನವ್ರಿಗೆ, ಯಾಕೆಂದರೆ ಅವರು ಭಾಳ ಅಸಂಬದ್ಧವಾಗಿ ಸುಳ್ಳು ಹೇಳ್ತಾರೆ. ಅಸಂಬದ್ಧವಾಗಿ ಮಾತುಗಳು ಸುಳ್ಳು ಹೇಳೋದು ಅವರಿಗೆ ರಿಯಾಕ್ಟ್ ಮಾಡದೇ ಇರೋದೇ ಒಳ್ಳೆಯದು, ಗೌರವ. ರಿಯಾಕ್ಟ್ ಮಾಡದೇ ಇದ್ರೆ. ನಂಜನಗೂಡು ಮತ್ತು ಗುಂಡ್ಲುಪೇಟೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಜಯಭೇರಿ ಬಾರಿಸಿದ್ದಕ್ಕಾಗಿ ಗುಂಡ್ಲುಪೇಟೆಯಲ್ಲಿ ಕೃತಜ್ಞತಾ ಸಮಾವೇಶವನ್ನ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಈ ಸಮಾರಂಭದಲ್ಲಿ ಭಾರೀ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಈ ವೈಯಕ್ತಿಕ ದೋಷಾರೋಪಣೆಯ ರಾಜಕೀಯ ಇದೆಯಲ್ಲ, ಅದು ಬಹಳ ಕಾಲ ಫಲ ನೀಡಲ್ಲ ಅಂತ. ಅದಕ್ಕೆ ಹಲವು ಉದಾಹರಣೆಯನ್ನು ಕೊಡ್ಬೋದು ನೀವು. ನಂಜನಗೂಡು ಮತ್ತು ಈ ಚುನಾವಣೆ, ಉಪಚುನಾವಣೆ ಏನು ನಡೀತು ಗುಂಡ್ಲುಪೇಟೆದು, ಅಲ್ಲಿ ಯಡಿಯೂರಪ್ಪನವರು ಮೋದಿ ಬಗ್ಗೆನೂ ಮಾತಾಡಲೇ ಇಲ್ಲ. ಅವರು ವೈಯಕ್ತಿಕ ದಾಳಿಗಳನ್ನು ಮಾಡಿ ಸೋತರು. ಹಾಗೆಯೇ ನಾವು ನಂತರ ಚರ್ಚೆ ಮಾಡ್ತೀವಿ. ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ ಮಾಡಿರೋ ತಪ್ಪು ಅದೇನೆ. ಅವರು ಸತತವಾಗಿ ಮೋದಿ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡಿ ಜನರಿಗೆ ಅನ್ಸೋಕೆ ಶುರುವಾಯ್ತು, ಯಾಕಪ್ಪ ಈ ಮನುಷ್ಯ ಈಗ ಬಾಯಿ ಬಂದು ಬೈಕೊಂಡು ಓಡಾಡ್ತಾನೆ ಅಂತ. ಎಂದು ಇಶ್ಯೂ ಬೇಸ್ಡ್ ಆಗಿ ಮಾತನಾಡಿದರೆ ಜನ ಒಪ್ಕೋತಾರೆ. ಅಥವಾ ಒಬ್ಬ ನಾಯಕನನ್ನು ನೀವು ಟೀಕಿಸುವಾಗ ಟೀಕಿಸುವುದಕ್ಕಾಗಿ ಟೀಕಿಸೋದು, ಸುಮ್ಮನೆ ಮಾತಾಡ್ತಾ ಹೋದರೆ ಜನ ಗಂಭೀರವಾಗಿ ತಗೊಳ್ಳಲ್ಲ. ಆ ಸ್ಥಿತಿ ಏನು ದೆಹಲಿ ಮುಖ್ಯಮಂತ್ರಿಗೂ ಬಂದಿದೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಈ ನಮ್ಮ ಮಾಜಿ ಮುಖ್ಯಮಂತ್ರಿಗೂ ಅದೇ ಪ್ರಾಬ್ಲಮ್ಮು. ವೆಂಕಟೇಶ್, ನೀವು ಕಳೆದ ಚುನಾವಣೆಯಲ್ಲಿ ಮೋದಿ ಹೆಸರು ಹೇಳಿದರೆ ನಂಜನಗೂಡು ಮತ್ತು ಗುಂಡ್ಲುಪೇಟೆ ಸ್ವಲ್ಪ ಓಟ್ ಜಾಸ್ತಿ ಬರ್ತಿತ್ತೇನೋ, ನೀವು ಹೆಸರು ಕೂಡ ಎತ್ತಿಲ್ಲ. ಅಟ್ಲೀಸ್ಟ್ ಮೋದಿ ನಿಮ್ಮ ಪಾರ್ಟಿಗೆ ಓಟ್ ತಂದು ಕೊಡ್ತಾನೆ. ಅಯ್ಯೋ, ನೋ ಇಶ್ಯೂ ಅಬೌಟ್ ದಟ್. ಓಟ್ ತಂದೆ ಮೋದಿ ಇದ್ದಾರೆ. ನೀವು ಮಾತಾಡದೆ ಬರೀ ಯಡಿಯೂರಪ್ಪನವ್ರು ಬಿಟ್ಟರೆ, ಅವರು ಒಂದು ಕಡೆ ಶೋಭಕನ್ ನಿಲ್ಸ್ಕೊಂಡ್ರು, ಇನ್ನೊಂದು ಕಡೆ ಲಿಂಬಾವಳಿ ನಿಲ್ಸ್ಕೊಂಡ್ರು, ಬಂದಲ್ಲೇ ಬೈತಾ ಹೋದ್ರು, ಭ್ರಷ್ಟರು ಅಂದರು. ಜನ ನಗಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಒಂದು ನೈತಿಕತೆ ಬೇಕಾಗುತ್ತೆ, ಒಂದು ನೆಲೆಗಟ್ಟು ಬೇಕಾಗತ್ತೆ ಅಲ್ವಾ? ಜನ ಅದನ್ನು ನಂಬಲೇ ಇಲ್ಲ. ಅದಕ್ಕೆ ನೀವು ಸೋತ್ರಿ. ಬಟ್ ಆಗ್ಲಾದ್ರೂ ಪಾಠ ಕಲಿಬೇಕಾಗಿತ್ತು ಅಲ್ಲ. ಈಗ ಈ ಎರಡು ಉಪಚುನಾವಣೆಗಳು ಕಾಂಗ್ರೆಸ್ನವರು ಯಾವ ರೀತಿಲಿ ಗೆದ್ದರು ಅನ್ನುವಂಥದ್ದು ಈಗಾಗಲೇ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಒಂದು. ಎರಡನೇದು, ಸಿದ್ದರಾಮಣ್ಣವರು ಈ ಉಪಚುನಾವಣೆಗಳ ಫಲಿತಾಂಶ ಬರೋವರೆಗೂ ಒಂದಷ್ಟು ಮಂಕು ಬಡ್ದಂಗಿದ್ರು. ಏನು BJP-ಯವ್ರ ಆರ್ಭಟದಲ್ಲಿ ಎಲ್ಲಿ ನನಗೆ ಇದಾಗುತ್ತೋ ಹಾಗೆ ಹೀಗೆ ಅನ್ನುವಂಥದ್ದನ್ನು ಒಂದಷ್ಟು ಇದಾಗಿ ಅವರೊಂದು ಸ್ವಲ್ಪ ಹಂಗೆ ಮಂಕು ಪಡ್ದಂಗಿದ್ರು. ಈ ಚುನಾವಣೆ ಆದಮೇಲೆ ಒಂಥರ ಭಾರಿ ಒಂದು ಅವ್ರಿಗೆ ನೂರಾನೇ ಬಲ ಬಂದಂಗಾಗಿದೆ. ಇವತ್ತು ನಿಮಿಷ ಆಮೇಲೆ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಶಿವಕುಮಾರ್ ಅವರು ಅವರ ಸ್ಟ್ರಾಟಜಿನ ವರ್ಕೌಟ್ ಮಾಡಿ ಅವ್ರು ಮಾಡಿದ್ರೆ ಸಾಮೂಹಿಕ ನಾಯಕತ್ವ ಅನ್ನುವಂಥದ್ದು ಈ ರೀತಿ ಕೇಳ್ತಾ ಇರೋದು. ಅವರು ಪಾಯಿಂಟ್ ಬಿಟ್ಟು ಮಿಕ್ಕಿದ್ದಕ್ಕೆ ಹೋಗ್ತಾ ಇದ್ದಾರೆ. ನೀವೊಂಥರ ಬೀಟಿಂಗ್ ದ ಬುಷ್ ಅಂತಾರಲ್ಲ, ನಾನು ಕೇಳ್ತಾ ಇರೋದಿಷ್ಟೇ. ವೈಯಕ್ತಿಕ ದೋಷಾರೋಪಣೆನೆ ನೀವು ಈ ಎರಡು ನೋಡಿ. ಈಗ ಒಂದು ಪೊಲಿಟಿಕಲ್ ಬ್ಯಾಟಲ್ ಅಲ್ಲಿ ವೆಲ್ ವಿಷರು ನೀವು 150 ಮಿಷನ್ 150 ನೀವೆಲ್ಲ ಮಿಷನ್ ಇಟ್ಕೊಂಡು ಹೋಗ್ತೀರಿ. ಸರ್, ಈಗ ಒಂದು ಪೊಲಿಟಿಕಲ್ ಬ್ಯಾಟಲ್ ಅಲ್ಲಿ ಅಲ್ಲಲ್ಲ, ಸ್ವಲ್ಪ ಗೌರವಾನ್ವಿತವಾಗಿ ಮಾತಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ಅಲ್ಲ. ಈಗ ಒಂದು ಪೊಲಿಟಿಕಲ್ ಬ್ಯಾಟಲ್ ಅಲ್ಲಿ ಒಂದಷ್ಟು ಮಾತಿನ ವಾಗ್ವಾದಗಳು ನಡೆಯೋದು ಸಹಜ. ಅದು ಒಂದು. ಆಮೇಲೆ ಇವತ್ತು ನೀವು ಹಿಟ್ ಅಂಡ್ ರನ್ ಕೇಸ್ ಅಂದ್ರೆ ಇವತ್ತು ಸ್ಟೀಲ್ ಬ್ರಿಡ್ಜ್ ಇದು ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಗೋವಿಂದರಾಜು ಡೈರಿ, ಸ್ಟೀಲ್ ಬ್ರಿಡ್ಜ್, ಇದೆಲ್ಲ ಯಾರು ಎಕ್ಸ್ಪೋಸ್ ಮಾಡಿದ್ದು? ಅಲ್ಲ, ಯಡಿಯೂರಪ್ಪನವರೇ ಎಕ್ಸ್ಪೋಸ್ ಮಾಡಿದ್ದು. ಏನಾಗಿದೆ ಅದರಿಂದ? ಏನಾಯ್ತು? ಅಲ್ಲ, ಈಗ ಏನೂ ಆಗಿಲ್ಲ ಅಂದ್ರೆ ಕ್ಯಾಬಿನೆಟ್ ಡಿಸಿಷನ್ ಆಗೋದಕ್ಕೆ ಮುಂಚೆನೆ ನಗರಾಭಿವೃದ್ಧಿ ಸಚಿವರು ಅದನ್ನ ವಾಪಸ್ ತಗೊಳ್ಳುವಂತದ್ದು ಏನಿತ್ತು? ಪ್ರಪೋಸಲ್ ಡ್ರಾಪ್ ಮಾಡೋದು ಏನಿತ್ತು? ಏನು ಸ್ಟೀಲ್ ಬ್ರಿಡ್ಜ್ ಮಾತಾಡಿದ್ರಿ ನೀವು. ಯಾರಾದ್ರೂ ಕಿಕ್ ಬ್ಯಾಕ್ ಪಡೆದಿದ್ರೆ ಪ್ರಾಜೆಕ್ಟ್ ಹಿಂದೆ ತಗೋತಾರ, ಅವ್ನು ದುಡ್ಡು ವಾಪಸ್ ಕೊಡ್ತಾನ? ವಿಚಾರ. ಅದಕ್ಕೆ ಮಾತಾಡೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ವಿಚಾರಗಳೈತೆ, ಮಾತಾಡೋಣ ಅದನ್ನ. ಅಂದ್ರೆ ಈಗ ಬಿಬಿಎಂಪಿ ಎಕ್ಸ್ಪೋಸ್ ಮಾಡ್ತಾರೆ. ಬರ್ತದೆ ಒಂದೊಂದು ಈಚೆ ಬರ್ತದೆ. ಈಗ ಯಾವಾಗ ಬರುತ್ತೆ ಸರ್? ಏನಾಗಿದೆ, ವೆಂಕಟೇಶ್ ಅವರಿಗೆ ಪಾಪ ಸಬ್ಜೆಕ್ಟ್ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ.
ಆದ್ರಿಂದ ಬೇಕು ಅಂತ ಡೈವರ್ಷನ್ ಅದು ಬೇಕು ಅಂತ ಡೈವರ್ಷನ್ ಕಷ್ಟನೂ ಆಗತ್ತೆ, ನಮಗೂ ಆಗತ್ತೆ, ಹಂಗೆ ಅವ್ರಿಗೂ ಕಷ್ಟ ಆಗಿದೆ. ಯಡಿಯೂರಪ್ಪ ವಿರುದ್ಧ ಮಾತಾಡಕ್ಕಾಗುತ್ತೆ ವೈಯಕ್ತಿಕವಾಗಿ ನಾವು ವಿಪಕ್ಷದಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯವ್ರನ್ನ ಹೊಗಳಕ್ಕಾಗತ್ತೆ. ಆಮೇಲೆ ಡೆಲ್ಲಿ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕು. ಇದೊಂದು ಸಣ್ಣ ಸುದ್ದಿ. ಎಸ್, ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಯಾರು ಮಾತಾಡಬಾರ್ದು. ಇತ್ತೀಚೆಗೆ ಏನಾಗಿದೆ, ಇವ್ರಿಗೆ ಬಹಳ ಸಿಟ್ಟು, ಯಡಿಯೂರಪ್ಪನವ್ರಿಗೆ ಸಿಟ್ಟು ಯಾಕೆ ಅಂತ ಹಲವು ಕಾರಣಗಳಿದೆ. ಪಾಪ ಅದನ್ನು ನಾವು ವಿಸ್ತಾರವಾಗಿ ಹೇಳಕ್ ಹೋಗೋದಿಲ್ಲ, ಬೇಡ. ಆದ್ರೆ ಚುನಾವಣೆ ನನ್ನ ಸೋತ ಮೇಲೆ ಇನ್ನೂ ಕಂಗಾಲಾಗ್ಬಿಟ್ಟಿದ್ದಾರೆ ಅವರು. ಒಂದು ಆಮೇಲೆ ಇವ್ರ ಪಕ್ಷದಲ್ಲಿ ಏನು ಅವ್ರಿಗೆ ಸುಮ್ಮನೆ ತೊಂದರೆ ಕೊಡ್ತಾವ್ರ, ಅದರಿಂದ ಸಿಟ್ಟು ಸಹಜವಾಗಿ ಇರುತ್ತೆ. ಆದ್ರೆ ಅದನ್ನ ಅವ್ರ ತಾಳ್ಮೆಯಿಂದ ತಗೊಂಡ್ರೆ ತೊಂದರೆ ಏನು ಆಗಲ್ಲ. ನೋಡಿ, ಸಿದ್ದರಾಮಯ್ಯನವ್ರು ಸಿಟ್ಟಿಲ್ಲ ಅಂತ ನಾನು ಹೇಳಲ್ಲ, ನೋಡಿ ನಾನು ಹೇಳ್ತೀನಿ ಅವ್ರಿಗೆ ಸಿಟ್ಟಿದೆ, ಆದ್ರೆ ಎಷ್ಟು ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಹೇಳ್ಕೊಂಡು ತಾವು ಹೇಳಿದಾಗೇನೆ ಗುಂಡ್ಲುಪೇಟೆ ಮತ್ತೆ ನಂಜನಗೂಡ್ನಲ್ಲಿ ಅವ್ರೇನಾದ್ರು ಸಾಮಾಜಿಕ ಕಳಕಳಿಯ ವಿಷಯಗಳನ್ನು ತೆಗೆದುಕೊಂಡು ಇಶ್ಯೂ ಬೇಸ್ಡ್ ಆಗಿ ಏನಾದ್ರು ಅಲಿಗೇಷನ್ಸ್ ಮಾಡ್ತಾ ಹೋಗಿದ್ದಿದ್ರೆ ಹಲವಾರು ವಿಚಾರಗಳಿದ್ದು ಆ ರೀತಿಯಾದಂತಹ ವಿಚಾರ ತೆಗೆದುಕೊಂಡು ಹೋಗಿದ್ರೆ ಖಂಡಿತ ಅವರಲ್ಲಿ ಸಕ್ಸಸ್ ಆಗ್ತಿದ್ರು. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಭಿನ್ನರ ವಿರುದ್ಧ ತಮ್ಮ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಅಮಾವಾಸ್ಯೆ ಪೂಜೆ ಅಮಾವಾಸ್ಯೆ ಪೂಜೆಗೆಂದು ಆದಿಚುಂಚನಗಿರಿಗೆ ಭೇಟಿ ನೀಡಿದ್ದ ಅವರು ಪಕ್ಷದ ರೆಬೆಲ್ ಶಾಸಕರ ವಿರುದ್ಧ ಗುಡುದರು. ನಾನು ದೇವರನ್ನ ನಂಬಿದ್ದೇನೆ, ಬೇರೆಯವರ ಹಾಗೆ ನಾನು ಸುಳ್ಳು ಹೇಳೋಲ್ಲ, ಆಣೆ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತ ಪಕ್ಷ ವಿರೋಧಿಗಳು ತಿರುಗೇಟು ನೀಡಿದರು. ಇದೆಲ್ಲ ಹೀಗಿದ್ರೆ ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಭಿನ್ನಮತೀಯ ಶಾಸಕ ಮಾಗಡಿ ಬಾಲಕೃಷ್ಣ HDK ಸುಳ್ಳು ಹೇಳಿ ಒಕ್ಕಲಿಗ ಸಮುದಾಯವನ್ನು ಸೆಳೀತಾ ಇದ್ದಾರೆ. ತಾವು HDK ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆಯೋದಕ್ಕೆ ಪ್ರಯತ್ನಿಸಿರಲಿಲ್ಲ, ನಾವೇನಾದರೂ ಆ ಥರ ಹೇಳಿದ್ವಿ ಅನ್ನೋದೇ ನಿಜ ಅಂತಾದರೆ ಕಾಲಭೈರವೇಶ್ವರನ ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ಲಿ ಅಂತ ಸವಾಲು ಹಾಕ್ತರು. ಕುಮಾರಸ್ವಾಮಿಯವರು ಈ ಸವಾಲು ಹೇಗೆ ಸ್ವೀಕರಿಸ್ತಾರೆ ನೋಡಬೇಕು. ಕುಮಾರಸ್ವಾಮಿ ಅವರು ನಾಗಮಂಗಲದಲ್ಲಿ ಏನು ಹೇಳಿದ್ದಾರೆ ಆ ವಿಚಾರವಾಗಿ ಹಣೆ ಪ್ರಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಏನೋ ಇವರೆಲ್ಲ ಸೇರಿಕೊಂಡು ನನ್ನ 4 ತಿಂಗಳಿಗೆ ನನ್ನನ್ನು ಮುಖ್ಯಮಂತ್ರಿಯಿಂದ ಇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅಂತೇಳಿ ಜನಗಳ ಮುಂದೆ ಹೇಳಿ ಒಕ್ಕಲಿಗರ ಮತವನ್ನು ಅನುಕಂಪವನ್ನು ಗಿಟ್ಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಕುಮಾರಸ್ವಾಮಿ ಅವರು. ಅದು ಸತ್ಯನ ಸುಳ್ಳು ಅಂತಕ್ಕಂಥದ್ದು ತೀರ್ಮಾನ ಆಗಬೇಕು. ಒಕ್ಕಲಿಗರಿಗೆ ಸತ್ಯ ಗೊತ್ತಾಗಬೇಕು, ಒಕ್ಕಲಿಗ ಕಮ್ಯುನಿಟಿಯವರಿಗೆ ಸತ್ಯ ಗೊತ್ತಾಗಬೇಕು. ಅದು ಗೊತ್ತಾಗಲಿಕ್ಕೋಸ್ಕರ ಕರೆದಿದ್ದೀವಿ. ಸತ್ಯ ಆಗಿದ್ರೆ ಬಂದು ಪ್ರಮಾಣ ಮಾಡ್ತಾರೆ, ಸುಳ್ಳಾಗಿದ್ದರೆ ಪಲಾಯನ ಮಾಡ್ತಾರೆ. ಅವರೇ ಹೇಳಿರ್ತಕ್ಕಂಥದ್ದಕ್ಕೆ ಅವರೇ ಬರದೆ ಹೋದರೆ ಇಲ್ಲ ಅಂತದನ್ನು ಒಪ್ಕೋಬೇಕಾಗ್ತದೆ, ಪರೋಕ್ಷವಾಗಿ ಒಪ್ಕೋಬೇಕಾಗ್ತದಲ್ವಾ. ಇದನ್ನು ಗಿಟ್ಸ್ಕೊಳ್ತಕ್ಕಂಥ ಪ್ರಯತ್ನ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅದು ಆಗಬಾರ್ದು. ಅವರು ಪ್ರಾಮಾಣಿಕತೆಯಿಂದ ಸತ್ಯವನ್ನು ಜನಕ್ಕೆ ಕೇಳಿ ಅವರು ಮತವನ್ನು ಈ ಬಗ್ಗೆ ನಾವು ಚರ್ಚೆ ಮಾಡೋದು ಏನೂ ಇಲ್ಲ. ಯಾಕಂದರೆ ಅಮಾವಾಸ್ಯೆ ಪೂಜೆ ಅಂದರೆ ನಂಗೆ ಭಯ. ಈ ಅಮಾವಾಸ್ಯೆ ದಿವಸ ಯಾವ್ದಾವುದೋ ಕ್ಷುದ್ರ ದೇವತೆಗಳ ಪೂಜೆ ಅಂತ ನಮ್ಮ ಸಣ್ಣಿಂದ ಹೇಳ್ತಿದ್ದಾರೆ. ನಮ್ಗೆ ಗೊತ್ತಿಲ್ಲ ಸರ್, ಅದೆಲ್ಲ ಜಾಸ್ತಿ. ಅಮಾವಾಸ್ಯೆ ದಿವಸ ಪೂಜೆ ಮಾಡೋದು ಕ್ಷುದ್ರ ಅಲ್ಲ, ಅಮಾವಾಸ್ಯೆ ದಿವಸ ಭಯಪ್ಪ, ನಾನು ಚರ್ಚೆ ಮಾಡಲ್ಲ. ನನಗೆ ಭೂತ ಗೀತ ಅಂದ್ರೆ ಭಯ, ದೇವ್ರು ಅಂದ್ರೆ ಭಯ ಭಾಳ. ಅದರಿಂದ ಮುಂದಿನ ಸುದ್ದಿ ಅಂತ ನೋಡೋಣ. ಬಜೆಟ್ನಲ್ಲಿ ಘೋಷಿಸಿದಂತೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ವಿಚಾರದಲ್ಲಿ ದುಬಾರಿ ಹಣ ವಸೂಲಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಟಿಕೆಟ್ ದರ 200 ರೂಪಾಯಿ ಮೀರುವಂತಿಲ್ಲ ಎಂಬ ಆದೇಶ ಪ್ರತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಹಿ ಹಾಕಿದರು. ನಾಳೆಯಿಂದಲೇ ಈ ಆದೇಶ ಜಾರಿಗೆ ಬರಲಿದೆ. ಇನ್ನು ಪ್ರೈಮ್ ಟೈಮ್ನಲ್ಲಿ ಅಂದರೆ ಮಧ್ಯಾಹ್ನ 1:30ರಿಂದ ಸಂಜೆ 7:30ರವರೆಗಿನ ಅವಧಿಯಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನವನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ಕೂಡ ನಾಳೆಯಿಂದಲೇ ಜಾರಿಗೆ ಬರಲಿದೆ. ಇನ್ನು ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾರಾದರೂ ಹೆಚ್ಚಿನ ಹಣ ಪಾವತಿಸಿ ಟಿಕೆಟ್ ಪಡೆದಿದ್ದರೆ ಅದನ್ನು ವಾಪಸ್ ನೀಡಬಹುದಾಗಿದೆ. ಆ ಟಿಕೆಟ್ಗಳನ್ನು ಪಡೆಯುವಂತೆ ಮಲ್ಟಿಪ್ಲೆಕ್ಸ್ಗಳಿಗೆ ತಾಕೀತು ಕೂಡ ಮಾಡಲಾಗಿದೆ. ನಾಳೆ ನೀವೇನಾದರೂ ಬೇಕಾದರೆ ಹೋಗಿ 200 ರೂಪಾಯಿ ಕೊಟ್ಟು ಕನ್ನಡ ಸಿನಿಮಾ ನೋಡ್ಬೋದು. ಸೊ ಇದೆಲ್ಲ ಸ್ವಾಗತಾರ್ಹವಾದ್ದು. ನೀವು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತೀರೋ? ಸಿನಿಮಾನೇ ನೋಡಲ್ಲ ನೀವು. ಸಿನಿಮಾ ನೋಡಲ್ಲ ನೀವು? ನಾವು ಅಷ್ಟೇ, ನಮಗೂ ಕ್ರೇಜ್ ಇಲ್ಲ. ನೀವಿಲ್ಲ ಮಾನಸ್, ನೀವು ನೋಡ್ತೀವಿ. ನೀವು ನೋಡ್ತೀರಿ? ನೀವು ನಾವು ಅಪರೂಪಕ್ಕೆ ಅವ್ರು ಯಂಗ್ಸ್ಟರ್ ಇನ್ನೂ ನೋಡ್ಬೋದು. ನಾನಂತೂ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ನೋಡಿದ್ರೆ ಭಾಳ ವರ್ಷ ಆಯಿತು. ಏನಿವೆ ನೋಡ, ಈಗ ಭಾಳ ಮಹತ್ವದ ಸುದ್ದಿ ಅಂತ ನಾವು ಇವತ್ತು ಈಗ ಹೋಗ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ 2015ರ ದೆಹಲಿ ವಿಧಾನಸಭಾ ಚುನಾವಣೆಯ ಸೋಲಿನ ಸೇಡನ್ನು ತೀರಿಸಿಕೊಂಡಿದ್ದಾರೆ. ತಮ್ಮನ್ನು ಸದಾ ಟೀಕಿಸ್ತಾ ಇರೋ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಇದರ ಜೊತೆಗೆ ಈ ವರ್ಷಾಂತ್ಯದಲ್ಲಿ ನಡೆಯಲಿರುವ ಗುಜರಾತ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿದ್ದ ಕೇಜ್ರಿವಾಲ್ಗೆ ನಿನ್ನೆ ಜಾಗ ಅಲ್ಲಿ ಅಂತ BJP ತೋರಿಸಿಕೊಟ್ಟಿದೆ. ಒಟ್ಟಲ್ಲಿ ಕೇಜ್ರಿವಾಲ್ ಈ ದೇಶದಲ್ಲಿ ಹುಟ್ಟು ಹಾಕಿದ ಪರ್ಯಾಯ ರಾಜಕಾರಣದ ಕನಸು ಕಮರಿ ಹೋಗಿದೆ. ಕನಸನ್ನು
ಹುಟ್ಟು ಹಾಕಿದ್ದ ಕೇಜ್ರಿವಾಲ್ ಅವರೇ ಕನಸನ್ನು ಕೊಂದು ಹಾಕಿದ್ದು ಭಾರತ ರಾಜಕಾರಣದ ದುರಂತ. ದೆಹಲಿ ಎಂಸಿಡಿ ಚುನಾವಣೆಯಲ್ಲಿ ಕಮಲ ಕಿಲಕಿಲ. 2 ವರ್ಷದಲ್ಲಿ ಪಾತಾಳ ಕಂಡ ಆಮ್ ಆದ್ಮಿ ಪಕ್ಷ. ಮೋದಿ ವಿರುದ್ಧ ಮಾತಾಡಿದ್ದೇ ಕೇಜ್ರಿವಾಲ್ಗೆ ಮುಳುವಾಯ್ತಾ? ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದ ದೆಹಲಿ ಮುನ್ಸಿಪಲ್ ಚುನಾವಣೆಯ ಫಲಿತಾಂಶ ಇಂದು ಹೊರಬಿತ್ತು. ಮತಗಟ್ಟೆ ಸಮೀಕ್ಷೆಯಲ್ಲಿ ನಿರೀಕ್ಷೆ ಮಾಡಿದಂತೆ ಬಿಜೆಪಿ ಅಭೂತಪೂರ್ವ ವಿಜಯ ಸಾಧಿಸಿತು. ಆಮ್ ಆದ್ಮಿ ಪಾರ್ಟಿ ನೆಲಕಚ್ಚಿತು. 3 ಪಾಲಿಕೆಗಳಲ್ಲಿ ಬಿಜೆಪಿ ವಿಜಯ ಮಾಲೆ ಧರಿಸಿತು. ಇದು ಕೇವಲ 2 ವರ್ಷಗಳ ಅವಧಿಯಲ್ಲಿ ರಾಜಕೀಯ ಉತ್ತುಂಗಕ್ಕೆ ಏರಿದ ಪಕ್ಷವೊಂದು ಪತನಗೊಂಡ ಘಟನೆಯಾಗಿ ಇತಿಹಾಸದಲ್ಲಿ ದಾಖಲಾಯಿತು. 2015ರಲ್ಲಿ ಆಮ್ ಆದ್ಮಿ ಪಕ್ಷ ದಿಗ್ವಿಜಯ ಸಾಧಿಸುತ್ತೆ ಅಂತ ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ. ಆದರೆ ದೆಹಲಿಯ ಜನ ಎಲ್ಲ ರಾಜಕೀಯ ಲೆಕ್ಕಾಚಾರವನ್ನ ತಲೆ ಕೆಳಗೆ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಬೆಂಬಲ ನೀಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಬಗ್ಗೆ, ತಮ್ಮ ಪಕ್ಷದ ಬಗ್ಗೆ ಮರುಚಿಂತನೆ ಮಾಡುವಂತಾಯಿತು. ಆದರೆ ಗೆದ್ದ ಕೇಜ್ರಿವಾಲ್ ತಾವು ನೀಡಿದ ಭರವಸೆಗಳನ್ನು ಈಡೇರಿಸುವುದಕ್ಕೆ ಹೆಚ್ಚಿನ ಲಕ್ಷ್ಯ ನೀಡುವುದಕ್ಕೆ ಬದಲಾಗಿ ವ್ಯಕ್ತಿಗತ ಟೀಕೆಯಲ್ಲಿ ತೊಡಗಿದ್ರು. ದೇಶದಲ್ಲಿ ಮೋದಿಯವರಿಗೆ ಕೇಜ್ರಿವಾಲ್ ಪರ್ಯಾಯ ಎಂಬ ಮಾತು ಕೇಳಿ ಬರ್ತಾ ಇದ್ದಂತೆ ಕೇಜ್ರಿವಾಲ್ ವರ್ತನೆ ಬದಲಾಯಿತು. ತಮ್ಮ ಸ್ನೇಹಿತರು, ಸಹವರ್ತಿ ಹೋರಾಟಗಾರರನ್ನ ಅವರಿಂದ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರಶಾಂತ್ ಭೂಷಣ್ ಅಂತವರು ಪಕ್ಷವನ್ನ ತೊರೆದರೆ ಇನ್ನು ಕೆಲವರು ಬೇರೆ ಬೇರೆ ಆರೋಪವನ್ನ ಹೊತ್ತು ನಿರ್ಗಮಿಸಬೇಕಾಯಿತು. ಆಂತರಿಕ ಬಿಕ್ಕಟ್ಟು ಮತ್ತು ವೈಯಕ್ತಿಕ ದ್ವೇಷದ ರಾಜಕಾರಣದಿಂದಾಗಿ ಕೇಜ್ರಿವಾಲ್ ಜನ ಬೆಂಬಲವನ್ನ ಕಳೆದುಕೊಳ್ಳತೊಡಗಿದ್ರು. ಪ್ರತಿದಿನ ಪ್ರಧಾನಿ ಮೋದಿ ಅವರನ್ನ ಟೀಕಿಸುವುದು ಅವರ ನಿತ್ಯ ಕರ್ಮವಾಯಿತು. ಹೀಗಾಗಿ ಪಂಜಾಬ್ ಮತ್ತು ಗೋವಾ ವಿಧಾನಸಭಾ ಚುನಾವಣೆಯಲ್ಲೂ ಆಮ್ ಆದ್ಮಿ ಪಾರ್ಟಿ ನಿರೀಕ್ಷಿತ ಫಲಿತಾಂಶ ಪಡೆಯಲು ಸಾಧ್ಯವಾಗಲೇ ಇಲ್ಲ. ಈ ಸೋಲಿಗೆ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಕಾರಣ ಅಂತ ಆರೋಪಿಸಿದ್ರು. ಇವಿಎಂಗಳಲ್ಲಿ ಯಾವ ಗುಂಡಿಯನ್ನ ಒತ್ತಿದ್ರು ಅದು ಬಿಜೆಪಿಗೆ ಮತ ಬೀಳುವಂತೆ ಮಾಡುತ್ತೆ ಅಂತ ಆರೋಪಿಸಿದ್ರು. ಈ ಆರೋಪವನ್ನು ಸಾಬೀತುಪಡಿಸುವ ಸಾಕ್ಷ್ಯ ಅವರ ಬಳಿ ಇರಲಿಲ್ಲ. ಹೀಗಾಗಿ ಜನ ಅವರನ್ನ ಅಪನಂಬಿಕೆಯಿಂದ ನೋಡತೊಡಗಿದ್ರು. ಇವರ ಇಮೇಜ್ ದಿನದಿಂದ ದಿನಕ್ಕೆ ಕುಸಿಯತೊಡಗಿತು. ಈಗ ಅರವಿಂದ್ ಕೇಜ್ರಿವಾಲ್ ಹಿಂದಕ್ಕೆ ತಿರುಗಿ ಬರದಷ್ಟು ಮುಂದಕ್ಕೆ ಹೊರಟು ಹೋಗಿದ್ದಾರೆ. ಅವರ ಪಕ್ಷ ಮತ್ತೆ ಎದ್ದೇಳುವ ಸಾಧ್ಯತೆಯೂ ಕಾಣ್ತಿಲ್ಲ. ಹೀಗಾಗಿ ಮೋದಿ ಅವರ ಹೋಮ್ ಪಿಚ್ ಗುಜರಾತ್ಗೆ ಹೋಗಿ ಆಟ ಆಡುವ ಶಕ್ತಿಯು ಕೇಜ್ರಿವಾಲ್ಗೆ ಇದ್ದಂತಿಲ್ಲ. ಕೇಜ್ರಿವಾಲ್ ರಾಜಕೀಯವಾಗಿ ಮುಗಿಯುವ ಹಂತಕ್ಕೆ ಬಂದು ತಲುಪಿದ್ದಾರೆ. ಅವರ ಪಕ್ಷ ಇನ್ನು ಮತ್ತೆ ಎದ್ದೇಳುವ ಲಕ್ಷಣ ಕಾಣುತ್ತಿಲ್ಲ. ಒಟ್ನಲ್ಲಿ ಭಾರತದ ಪರ್ಯಾಯ ರಾಜಕಾರಣದ ಇನ್ನೊಂದು ಪ್ರಯೋಗ ಸೋತಂತಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್, ಪರ್ಯಾಯ ರಾಜಕಾರಣ ಇರಬೇಕು ಅಂತ ಹೇಳುವವರಲ್ಲಿ ನಾನು ಒಬ್ಬ. ಕಾಂಗ್ರೆಸ್ ಬಿಜೆಪಿಯನ್ನು ವಿರೋಧಿಸುವವರಿಗೆ ಇನ್ನೊಂದು ವೋಟ್ ಹಾಕೋದಕ್ಕೊಂದು ಪಕ್ಷ ಬೇಕು ಅಂತ ನಂಬಿದವನು ನಾನು. ಆದರೆ ದೆಹಲಿಯ ಈ ಪ್ರಯೋಗ ವಿಫಲ ಯತ್ನ ಇದೆಯಲ್ಲ, ಆ ಯತ್ನಕ್ಕೆ ಯಾರಾದರೂ ಜವಾಬ್ದಾರಿ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಮಾತ್ರ, ಇನ್ಯಾರೂ ಅಲ್ಲ ಅನ್ನೋದು. ಎನಿವೆ, ಈ ಚರ್ಚೆ ಮಾಡೋದಕ್ಕಿಂತ ಮೊದಲು ಎಷ್ಟು ಸೀಟ್ ಬಂದಿದೆ ದೆಹಲಿಯಲ್ಲಿ ಅಂತ ಒಮ್ಮೆ ನೋಡೋಣ. ದೆಹಲಿ ಮುನ್ಸಿಪಲ್ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಹಿಡಿತವನ್ನು ಸಾಧಿಸಿದೆ. ಸತತ 3ನೇ ಬಾರಿ ಅದು ಅಧಿಕಾರದ ಗದ್ದಿಗೆಯನ್ನು ಹಿಡಿದೆ. ಪಕ್ಷಗಳ ಅಂತಿಮ ಬಲ ಹೀಗಿದೆ. ಎಸ್, ಬಿಜೆಪಿ 182 ವಾರ್ಡ್ಗಳು, ಆಮ್ ಆದ್ಮಿ ಪಾರ್ಟಿ ಏನಿದೆ ಅದು 47 ವಾರ್ಡ್ಗಳಲ್ಲಿ ವಿಜಯಿಯಾಗಿದೆ. ಕಾಂಗ್ರೆಸ್ 3ನೇ ಪಕ್ಷವಾಗಿ 29 ವಾರ್ಡ್ಗಳಲ್ಲಿ ವಿಜಯಿಯಾಗಿದೆ. ಎಸ್, ನಾನು ಹೇಳ್ತಾ ಇದ್ದೆ, ಇದು ಪರ್ಯಾಯ ರಾಜಕಾರಣದ ಸೋಲು, ಪರ್ಯಾಯ ರಾಜಕಾರಣದ ಕನಸು ಕಾಣುತ್ತಿರುವವರ ಸೋಲು. ಇದಕ್ಕೆ ಕಾರಣ ಸರ್ ಮನಸ್ಸು, ರೆಸ್ಪಾನ್ಸಿಬಿಲಿಟಿ ಅರವಿಂದ್ ಕೇಜ್ರಿವಾಲ್ದು, ಅವರ ವರ್ತನೆಗಳೇನಿದ್ವು. ಒಬ್ಬ ಪರ್ಯಾಯ ರಾಜಕಾರಣವನ್ನು ಹುಟ್ಟಾಕಿದ ಹಲವು ಜನರನ್ನು ನಾವು ಇಂಡಿಯಾ ದೇಶದಲ್ಲಿ ನೋಡಿದ್ದೀವಿ. ಈ ಸಂಪೂರ್ಣ ಕ್ರಾಂತಿಯ ಮಾತನಾಡಿದ ಜಯಪ್ರಕಾಶ್ ನಾರಾಯಣನಿಂದ ಪ್ರಾರಂಭವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ VP ಸಿಂಗ್ ವರೆಗೆ ನೋಡ್ಬೋದು. ಅವರು ಯಾರೂ ಕೂಡ ಈ ರೀತಿ ಮಾತನಾಡಿರಲಿಲ್ಲ, ಈ ತಿಳಿ ದಾಸ್ಯ ತೋರಿಸಿರಲಿಲ್ಲ. VP ಸಿಂಗ್ ಯಾವತ್ತೂ ಕೂಡ ವಿರೋಧಗಳ ನಡುವೆ ಏಕವಚನದಲ್ಲಾಗಲಿ ಇನ್ನೊಂದಾಗಲಿ ಇಂದಿರಾ ಗಾಂಧಿಯನ್ನು ಟೀಕಿಸಿರಲಿಲ್ಲ. ಜಯಪ್ರಕಾಶ್ ನಾರಾಯಣ್ ಎಂದೂ ಆ ರೀತಿ ಟೀಕೆ ಮಾಡಲಿಲ್ಲ. ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡಿದ್ರು, ಅದೇ ಅವರಿಗೆ ಬೂಮ್ರ್ಯಾಂಗ್ ಆಯಿತು ಅಂತೀನಿ. ಡೆಫಿನೆಟ್ ಆಗಿ ನೀವು ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸ್ತಾ ಇದ್ದೀರಾ. ಆದರೆ ಅದರಲ್ಲಿ ನಿಜವಾಗ್ಲೂ ಒಂದಿಷ್ಟು ನಿಜ ಇಲ್ಲ. ಯಾಕೆಂದರೆ ಒಂದು ಹೈಪನ್ನು BJP-ಯವರಾಗಲಿ ಮೀಡಿಯಾದವರಾಗಲಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದೇನು ಬೇಕು ಅಂತ ಮಾಡ್ತಿದ್ದಾರಾ ಇಲ್ಲ ಒಂದು ಫ್ಲೋನಲ್ಲಿ ಹೋಗ್ತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಇದುವರೆಗೂ ಯಾವುದೇ ಟೀಕೆ ಅರವಿಂದ್ ಕೇಜ್ರಿವಾಲ್ ಅವರು ಮೋದಿ ಬಗ್ಗೆ ಮಾಡಿದರೆ ಅದರಲ್ಲಿ ತಪ್ಪೇನಿದೆ ಅಂತ ದಯವಿಟ್ಟು ತಿಳಿಸಿ. ತಪ್ಪಿದ್ದರೆ ಹೇಳಬೇಕು. ಒಂದು ಎರಡನೇದು,
ಈಗ ಮೋದಿಯವರು ಅರವಿಂದ್ ಕೇಜ್ರಿವಾಲ್ ಟೀಕೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಇನ್ನೊಂದು. ನಕ್ಸಲೈಟು ನೀವು ಇದೆ ಅಂತ ಹೇಳಿದ್ರು ಅದೂ ಇದೆ, ಎಕ್ಸಾಂಪಲ್ಸ್ ಇದೆ. ಮತ್ತೆ ಈ ಅದೇ ವಿಚಾರವಾಗಿದ್ರೆ ಪಂಜಾಬ್ನಲ್ಲಿ 22 ಸೀಟ್ ಯಾಕೆ ಬಂತು ಬರ್ಬೇಕಾಗಿಲ್ಲ. ನಿಮ್ ಸೋಲಿಗೆ ಕಾರಣ ನೀವ್ ಹೇಳ್ಬಿಟ್ರೆ ನಾವು ಒಪ್ಕೊಬಿಡ್ತೇವೆ. ಇವಿಎಂ ಟ್ಯಾಂಪರ್ ಮಾಡಿದ್ದಾರೆ. ಯಾಕೆ ಈಗ ನೋಡಿ, ಒಂದು ಚಿಕ್ಕದಾಗಿ ಒಂದೇ ಒಂದು ಮಿನಿಟ್ ಹೇಳ್ಬಿಡ್ತೀನಿ, ನೀವು ಮಾತಾಡ್ಕೊಳ್ಳಿ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಬರ್ತಾ ಇತ್ತು, ಪಂಜಾಬ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಒಂದ್ ನಿಮಿಷ 270 ನಾವೇ ಗೆಲ್ಬೋದಿತ್ತಲ್ಲ, ಮತ್ತೆ ಇವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ನೋಡಿ, ಈಗ ಪಂಜಾಬ್ನಲ್ಲಿ ಎಲೆಕ್ಷನ್ ಆದಾಗ ಅಲ್ಲಿನ ಬೂತ್ಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರೇ 10 ಜನ ಇರೋ ಜಾಗದಲ್ಲಿ ಒಂದು ಓಟು 0 ಓಟು ಬಂದಿರೋಂಥ ಉದಾಹರಣೆಗಳು ಕೂಡ ಇದೆ. ಅಲ್ಲಿ 70 ರಿಂದ 80 ಜನ ಪ್ರತಿ ಬೂತ್ ಅಲ್ಲಿ ನಾವು ಅಫಿಡವಿಟ್ ಕೊಡೋಕೆ ರೆಡಿ ಆಗಿದ್ದೀವಿ, ನಾವು ಓಟ್ ಹಾಕಿದೀವಿ, ಇಲ್ಲಿ ನಮ್ಮ ಓಟ್ ಎಲ್ಲೋಯ್ತು ಅಂತ ಹೇಳ್ತಿದ್ದಾರೆ. ಅದನ್ನ ವೆರಿಫೈ ಮಾಡಿ ಸರ್. ನೀವು ವಿವಿಪ್ಯಾಟ್ ಮಿಷಿನ್ಗಳನ್ನ ಹಾಕಿದ್ರಿ, ಅಲ್ಲಿ ನಿಮ್ದು ಒಂದು ಪರ್ಚಿ ಸಿಗ್ತಾ ಇತ್ತು, ನೀವು ಯಾವ್ದಕ್ಕೆ ವೋಟ್ ಮಾಡಿದ್ರೆ ಅಂತ 30% ಬೂತ್ಗಳಲ್ಲಿ ಮಾಡಿದೀರಾ. ಆ 30% ಬೂತ್ಗಳಲ್ಲಿ ಟ್ಯಾಲಿ ಮಾಡಿ ನೋಡಿ. ಇದನ್ನೇ ನಾವು ಬೇಡಿಕೆ ಇಟ್ಟಿರೋದು ಮೊದಲಿಂದ. ಯಾಕೆ ಟ್ಯಾಲಿ ಮಾಡ್ತಾ ಇಲ್ಲ? ಮುಂಬೈಯಲ್ಲಿ, ಪುಣೆಯಲ್ಲಿ ಒಬ್ಬ ಕಾರ್ಪೊರೇಟರ್ ಎಲೆಕ್ಷನ್ ನಿಂತ ಅವ್ರು ಒಂದೇ ಒಂದು ಓಟ್ ಕೂಡ ಬಂದಿಲ್ಲ. ಸ್ವಾಮಿ ನಾನು ಹಾಕಿದ್ದೀನಿ ಓಟು, ನನ್ನ ಓಟ್ ಎಲ್ಲೋಯ್ತು ಅಂತ ಕೇಳ್ತಾನೆ. ಇದನ್ನ ಯಾರು ವೆರಿಫೈ ಮಾಡೋರು? ಇದನ್ನ ನಾವು ಏನಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ? ಲಾಸ್ಟ್ ಪಾಯಿಂಟ್ ಏನಂದ್ರೆ, ನಾವು ಇದನ್ನ ಮೊದಲು ರೈಸ್ ಮಾಡಿಲ್ಲ, ಮಾಯಾವತಿಯವರು ರೈಸ್ ಮಾಡಿಲ್ಲ. ಮೊದಲು ರೈಸ್ ಮಾಡಿರೋದು ಸುಪ್ರೀಂ ಕೋರ್ಟ್ ಅವರೇ ಇದನ್ನ ಏನು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹಾಕಿದ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ರು, ಇದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಕಂಪ್ಲೀಟಾಗಿ ನಂಬೋಕ್ಕಾಗೋದಿಲ್ಲ, ದಯವಿಟ್ಟು ಇದು ಪೇಪರ್ ಟ್ರೈಲ್ ಅನ್ನ ನೀವು ಮಾಡಿ ಅದನ್ನ ಕಂಪೇರ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗಲೇ ವಿವಿಪ್ಯಾಟ್ ಮಿಷನ್ ಬಂದಿದ್ದು. ಅವ್ರು ಸುಪ್ರೀಂ ಕೋರ್ಟೇ ಫಸ್ಟ್ ಹೇಳಿರೋದು, ಆಮ್ ಆದ್ಮಿ ಪಾರ್ಟಿಯವರೆಲ್ಲ ಫಸ್ಟ್ ಹೇಳಿದ್ದು. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಸರ್. ನೀವ್ ಹೆಂಗೋ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ನೀವು ಇಂಪ್ಲಿಮೆಂಟ್ ಮಾಡಿದಿರ, ಸ್ವಲ್ಪ ಮಿಷಿನ್ಸ್ ಇದೆ, ಅದನ್ನ ಟ್ಯಾಲಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ. ಯಾಕೆ ಮಾಡ್ತಾ ಇಲ್ಲ? ಈಗ ಡೆಲ್ಲಿ ನೀವು ಉದಾಹರಣೆಗೆ ತಗೊಂಡ್ಬಂದ್ರೆ ಯಾವ ಕೆಲಸ ಮಾಡಿಲ್ಲ ಅಂತ ಹೇಳಿ. ವಾಟರ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ವಿ, ವಾಟರ್ ಫ್ರೀಯಾಗಿ ಕೊಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿ ಆಫ್ ರೇಟ್ ಮಾಡ್ತಿದ್ವಿ, ಅದನ್ನು ಮಾಡಿದ್ದೀವಿ. ಮೊಹಲ್ಲಾ ಕ್ಲಿನಿಕ್ಸ್ ಓಪನ್ ಮಾಡಿದ್ದೀವಿ. ಸ್ಕೂಲ್ಸ್ ಎಷ್ಟು ಸುಧಾರಣೆ ಆಗಿದೆ, ಅವ್ರ ಪೇರೆಂಟ್ಸ್ಗೆ ಫೀಸ್ ವಾಪಸ್ ಹೋಗಿದೆ. ಇಷ್ಟೆಲ್ಲ ಕೆಲಸ ಆಗಿನೂ ಅಲ್ಲಿ ಇಷ್ಟು ಮತಗಳ ಅಂತರದಿಂದ ಸೋಲ್ಬೇಕು ಅನ್ನೋ ಕಾರಣ ಏನು? ಯಾಕೆಂದ್ರೆ ಬಿಜೆಪಿ 10 ವರ್ಷದಿಂದ ಅಲ್ಲಿ ಇದೆ. ಅದು ಡೆಂಗ್ಯೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಅವ್ರ ಕೈಯಲ್ಲಿ ಕಸ ತೆಗಿಯೋಕ್ಕಾಗಿಲ್ಲ. ಇದೆಲ್ಲ ಇದ್ಕೊಂಡು ಅವ್ರು ಹೆಂಗ್ ಬಂದ್ರು? ಒಂದು ಪ್ರಶ್ನೆ ಮಾಡಬೇಕು. ಈಗ ನೀವು ಎಕ್ಸಿಟ್ ಪೋಲ್ ಮಾಡಿದ್ರು ಎಕ್ಸಿಟ್ ಪೋಲ್ ಏನಿದೆ ಅದು ಸರಿಯಾಗುತ್ತೆ. ಅದೊಂಥರ ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ನಡೆಯುವಂಥದ್ದು. ಸ್ಯಾಂಪಲ್ ಅನ್ನ ಆಯ್ಕೆ ಮಾಡಿ ಮಾಡೋವಂಥದ್ದು. ಕೆಲವೊಮ್ಮೆ 2%, 5% ಆ ಕಡೆ ಇದ್ಬಿಟ್ಟು ಇಡೀ ಫಲಿತಾಂಶ ವ್ಯತ್ಯಾಸ ಆಗುತ್ತೆ. ಎಕ್ಸಿಟ್ ಪೋಲ್ ಮಾಡಬೇಕಾದ್ರೆ ಸ್ಯಾಂಪಲ್ ಆಯ್ಕೆ ಏನು ಮಾಡ್ತೀವಿ ಸರ್, ಆವಾಗ ಮತವನ್ನು ಹಾಕಿ ಯಾರು ಹೊರಗಡೆ ಬರ್ತಾರೆ ಅವ್ರನ್ನ ಸ್ಯಾಂಪಲ್ ಆಗಿ ಆಯ್ಕೆ ಮಾಡೋದು ಬೇರೆ ವಿಧಾನ ಇದೆ. ಅವ್ರನ್ನ ಮಾತಾಡಿಸಿ ಹಾಕೋದು. ಎಕ್ಸಿಟ್ ಪೋಲು ಮಾತನಾಡಿದವ್ರದ ಏನಿದೆ ಅವರ ಇಡೀ ನೀವು ಲಾ ಆಫ್ ಪ್ರೊಬ್ಯಾಬಿಲಿಟಿ ನೋಡಿದ್ರೆ 215 ಸೀಟ್ಸ್ ಬಿಜೆಪಿ ಬರುತ್ತೆ ಅಂತ ಹೇಳಿದ್ರು. ಅಂದ್ರೆ ಜನರ ಅಭಿಪ್ರಾಯ ಅಲ್ವಾ ಸರ್? ಅಲ್ಲಿ ವೋಟಿಂಗ್ ಮಿಷಿನ್ ಇಲ್ಲ. ಇವಿಎಂನೇ ಟ್ಯಾಂಪರ್ ಮಾಡೋವಾಗ ಅದನ್ನ ಟ್ಯಾಂಪರ್ ಮಾಡಕ್ಕಾಗಲ್ಲ. ಇಡೀ ಮೀಡಿಯಾನ ಕಂಟ್ರೋಲ್ ಮಾಡುವಂತ ಮೊಘಲ್ಸ್ ಅವ್ರ ಜೋಬಲ್ ಇದ್ದಾರೆ. ರಿಲಯನ್ಸ್ ಅಂಬಾನಿ ಅವರು 60% ಇಂಡಿಯಾದಲ್ಲಿ ಮೀಡಿಯಾ ಚಾನೆಲ್ಸ್ ಮಾಡೋದಿಲ್ಲ, ಯಾರು ಏಜೆನ್ಸೀಸ್ ಮಾಡೋದು. ನೀವು ಇಂಡಿಯಾದಲ್ಲಿ ಬಿಜೆಪಿ ಪರವಾದ ಚಾನೆಲ್ಗಳು 99% ಇವೆ ಅಲ್ವಾ? ಎಲ್ಲ ಒಂದೆರಡು ಚಾನೆಲ್ಗಳ ವ್ಯತ್ಯಾಸ ಇದೆ. ಕರ್ನಾಟಕದಲ್ಲಿ ನಾವು ಮಾತ್ರ ಸ್ವಲ್ಪ ಬಿಜೆಪಿ ಪರ ಅಲ್ಲ, ಉಳಿದವರೆಲ್ಲ ಬಿಜೆಪಿ ಪರ. ನ್ಯಾಷನಲ್ ಲೆವೆಲ್ ರಿಲಯನ್ಸ್, ನೀವು ಇವನ್ NDTVಯಲ್ಲಿ ಕೂಡ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಅವ್ರ ನಿಯಂತ್ರಣ ಇದೆ, ಅವ್ರು ಬಿಜೆಪಿ. ಐ ಅಗ್ರಿ. ಬಟ್ ನಾನು ಹೇಳ್ತಾ ಇರೋದು, ನೀವು 4-6 ಸಂಸ್ಥೆಗಳು ಏನು ಮತಗಟ್ಟೆ ಸಮೀಕ್ಷೆ ನಡೆಸ್ತವೆ, ಆ ಮತಗಟ್ಟೆ ಸಮೀಕ್ಷೆ ನಡೆಸುವುದಕ್ಕೆ ಒಂದು ವಿಧಿವಿಧಾನ ಇದೆ. ಅದು ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲಿದೆ, ಅದು ಸ್ಯಾಂಪಲ್ಸ್ ಆಯ್ಕೆ ಮೇಲಿದೆ. ಅದರ ಸಕ್ಸೆಸ್ ರೇಟ್ ಆಲ್ವೇಸ್ ವಿಲ್ ಬಿ ಮೋರ್ ದನ್ 96 to 97%. ಆಲ್ವೇಸ್ ಇಲ್ಲ ಸರ್. ಡೆಲ್ಲಿ ಎಲೆಕ್ಷನ್ ತಗೊಂಡ್ರೆ ಲಾಸ್ಟ್ 2013 ಮತ್ತೆ 2015 2 ಸಲ ಕಂಟಿನ್ಯೂಸ್ ಆಗಿ ಉಲ್ಟಾ ಆಗಿದೆ. ಆಗುತ್ತೆ, ಬಟ್ ನಾ ಜನರಲಿ 100% ಉಲ್ಟಾ ಆಗಿದೆ. ನಾವು ವಿರಾಮಕ್ಕೆ ಹೋಗಬೇಕು ಸರ್. ಆಕ್ಚುಲಿ ಇವಿಎಂ ಟ್ಯಾಂಪರಿಂಗ್ ವಿಚಾರ ಇದರಲ್ಲಿ ಬಂದಿದ್ದು UPಯಲ್ಲಿ ಬಂದಾದ ಮೇಲೆ ಅದು ಬಹಳ ನ್ಯೂಸ್ ವ್ಯಾಲ್ಯೂ ಆಗೋಯ್ತು. ಅದಾದ್ಮೇಲೆ ಅಷ್ಟೊಂದು ಈಸಿಯಾಗಿ ಯಾರನ್ನು ಮಾಡ್ತಾಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಕೆಲಸ ಮಾಡಿದ್ದೀವಿ ಅದು ಬೇರೆ ವಿಚಾರ. ಕೆಲವರು ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ. ಜನ ವೋಟ್ ಹಾಕಲ್ಲ ಅವರಿಗೆ. ಅಲ್ಲಲ್ಲ, ಯಾಕೆ ಹಾಕಲ್ಲ ಅಂತ ಹೇಳ್ತೀನಿ. ಅವ್ರ ಮಾತುಗಳೇ ಆ ಕೆಲಸಗಳನ್ನು ನುಂಗ್ಬಿಡ್ತದೆ. ನೀವು ಅವ್ರ ಮಾತುಗಳು ಅವರು ಭಾರಿ ಲಘುವಾಗಿ ತಗೊಳ್ಳೋದಾಗ್ಲಿ, ಅಥವಾ ಬೇರೆಯವರನ್ನ ಬಹಳ ತೀಕ್ಷ್ಣವಾಗಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಮಾಡಿರಿ. ನಾನು ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೋದಿಯವರ ಬಗ್ಗೆ, ನಾವು ಕಾಂಗ್ರೆಸ್ನವರು, ನಾನು ಮೋದಿಯವರ ಬಗ್ಗೆ ಒಂದು ಮಾತು ಹೇಳ್ತೇನೆ.
ಮೋದಿ ಅವರನ್ನ ಲೀಡರ್ ಮಾಡಿದ್ದು ಬಿಜೆಪಿನವರಲ್ಲ, ಇದು ಸತ್ಯನ ಒಪ್ಕೊಳ್ಬೇಕಾದ್ರೆ. ಇವ್ರು ಮಾಡ್ಲೇ ಇಲ್ಲ ಅವ್ರನ್ನ, ನಾವು ಲೀಡರ್ ಮಾಡಿದ್ವಿ. ಯಾಕೆ ಅಂತಂದ್ರೆ ನಾವು ತಪ್ಪು ಏನೇನು ಮಾಡಿದ್ದೀವಿ ಅಂತ ನಾವು ಅರ್ಥಕೊಳ್ಬೇಕು. ಮೊದಲು ನಾವು ಅರ್ಥಕೊಳ್ಬೇಕು. ಅವ್ರನ್ನೇನ್ ಮಾಡ್ತಿದ್ವಿ ನಾವು, ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗಿಂದು ಕೂಡ ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಅವ್ರನ್ನ ಬೈಲಿಕ್ಕೆ ಶುರು ಮಾಡಿದ್ವಿ. ಜನ ಅವರು ಅದನ್ನ ಈಸಿಯಾಗಿ ತಗೊಂಡು ಯಾರ್ರೀ ಮೋದಿ ಅದೇನಂತೆ ಏನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಅವ್ರನ್ನ ಪಬ್ಲಿಸಿಟಿ ಮಾಡಿದ್ ನಾವು. ಆಮೇಲೆ ಇದನ್ನೆಲ್ಲ ನೋಡಿದ ಬಿಜೆಪಿ ಅವರು ಅವ್ರನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ರು. ಮಾಡಿದ ತಕ್ಷಣ ನಾವೇನ್ ಮಾಡಿದ್ವಿ, ಬಿಟ್ಬಿಡ್ಬೇಕಾಗಿತ್ತು ಅಲ್ಲಿಗೆ. ಮಣಿಶಂಕರ್ ಅಯ್ಯರ್ದು ಒಂದ್ಸರಿ ನಾನು ಹೇಳಿದೆ ಅವರು ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮುಗಿದು ಈಚೆ ಬರ್ತಾ ಇದ್ದೀವಿ ನಾವು, ನಾನು ಅಲ್ಲೇ ನಿಂತಿದ್ದೀನಿ, ಮೈಕ್ ಹಿಡಿದ್ಬಿಟ್ರು ಪ್ರೆಸ್ನವರು. ಅವ್ರೊಂದು ಮಾತು ಹೇಳಿದ್ರು, ಕ್ಯಾ ಚಾಯ್ ವಾಲೆ ಪ್ರಧಾನಮಂತ್ರಿ ಬನೇಗಾ ಕ್ಯಾ ಅಂದ್ಬಿಟ್ರು. ಆ ಒಂದು ಇಶ್ಯೂನ್ ತಗೊಂಡು ಅವ್ರು ನಮ್ಮನ್ನು ಮುಗಿಸ್ಬಿಟ್ರು. ಅವರು ಆ ಒಂದು ಹೇಳಿಕೆಯಿಂದ 100 ಸೀಟ್ಗಳನ್ನು ನಾವು ಕಳ್ಕೊಂಡು. ಇಂಥವುಗಳನ್ನ ನಾವು ಮಾಡಬಾರ್ದು. ಒಬ್ಬ ವ್ಯಕ್ತಿಯನ್ನ ನಾವು ಇದನ್ನು ತಗೊಳ್ಬಾರ್ದು. ನಾವು ಸೀರಿಯಸ್ ಆಗಿ ತಗೊಂಡಾಗ ಇಂತ ಅನಾಹುತ ಆಗ್ತದೆ. ಇವ್ರದ್ದು ಕೇಜ್ರಿವಾಲ್ದು ಅದೇ ಆಗಿದೆ. ಬಿಜೆಪಿಯ ಸ್ಟ್ರಾಟಜಿ ಏನಿತ್ತು ದೆಹಲಿಯಲ್ಲಿ, ಅದು ವರ್ಕೌಟ್ ಆಗಿದ್ದು ಅದೊಂದು ಬಹಳ ಮುಖ್ಯವಾದ್ದು. ಯಾಕೆಂದ್ರೆ ಒಂದನೇದಾಗಿ ಬಿಜೆಪಿ ಮಾಡಿದ್ದೇನು ಅಂದರೆ, ಯಾರು ಸಿಟ್ಟಿಂಗ್ ಕಾರ್ಪೊರೇಟರ್ಸ್ ಏನಿದ್ರು, ಕೌನ್ಸಿಲರ್ಸ್ ಇದ್ರು, ಅವರು ಯಾರಿಗೂ ಅವರು ಮೊದಲನೇದಾಗಿ ಟಿಕೆಟ್ ಕೊಟ್ಟೇ ಇಲ್ಲ. ಅದರಿಂದ ಎಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರಿ ಏನಿದೆ ಅದು ಎಫೆಕ್ಟ್ ಆಗದಿದ್ದಂತೆ ಅವರು ನೋಡಿಕೊಂಡ್ರು. ಇನ್ನೊಂದು ಮಾಡಿದ್ದು ಅಂದರೆ, ಆ ವಾರ್ಡಿನ ಹೊರಗಿನವ್ರಿಗೆ ಅವ್ರು ಟಿಕೆಟ್ ಕೊಟ್ಟೇ ಇಲ್ಲ. ಅವ್ರು ಟಿಕೆಟ್ ಕೊಟ್ಟವರೆಲ್ಲ ಆಯಾ ವಾರ್ಡಿನ ಮೂಲ ನಿವಾಸಿಗಳಾಗಿದ್ದರು. ಸೊ ಅದರ ಜೊತೆಗೆ ಅವರು ಮಾಡಿರುವಂಥ ಪ್ಲ್ಯಾನ್ ಏನಿದೆ, ಓವರಾಲ್ ಪಬ್ಲಿಸಿಟಿ ಪ್ಲ್ಯಾನ್ ಏನಿದೆ, ಅದು ಭಾಳ ಉತ್ಕೃಷ್ಟವಾಗಿತ್ತು. ಇನ್ನೊಂದಾಗಿತ್ತು, ಅದಕ್ಕೆ ಉಳಿದವರು ಮ್ಯಾಚ್ ಮಾಡೋಕ್ಕಾಗಿಲ್ಲ. ಒಂದು 8-10 ಪಾಯಿಂಟ್ಗಳಿವೆ, ನಂದು ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ ಅಂತ. ಪ್ಲ್ಯಾನಿಂಗ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಪ್ಲ್ಯಾನಿಂಗ್ನಲ್ಲಿ ನೀವು ಫೇಲ್ ಆದ್ರಿ, ನಾರಾಯಣಸ್ವಾಮಿ ನೀವು ಫೇಲ್ ಆದ್ರಿ. ಸೊ ಪ್ಲ್ಯಾನಿಂಗ್ನಲ್ಲಿ ನೀವು ಬಿಜೆಪಿಯನ್ನು ಮ್ಯಾಚ್ ಮಾಡೋಕ್ಕಾಗಿಲ್ಲ, ಸ್ಟ್ರಾಟಜಿಯಲ್ಲಿ ಮ್ಯಾಚ್ ಮಾಡೋಕ್ಕಾಗಿಲ್ಲ. ಸ್ಟ್ರಾಟಜಿಯಲ್ಲಿ ನಾವು ಸ್ವಲ್ಪ ಇದು ಮ್ಯಾಚ್ ಮಾಡಕ್ಕೆ ಆಗದೆ ಇರ್ಬೋದು. ಅದನ್ನ ನಾನೇನು ಇದು ಮಾಡ್ತಿಲ್ಲ, ನಾವು ಅದನ್ನ ಇಂಟ್ರೋಸ್ಪೆಕ್ಟ್ ಮಾಡ್ತೀವಿ, ಏನೇನು ತಪ್ಪುಗಳಾಯ್ತು ಅನ್ನೋದನ್ನ ನೋಡ್ತೀವಿ. ಆದರೆ EVM ಟ್ಯಾಂಪರಿಂಗ್ ಅನ್ನೋ ಪ್ರಶ್ನೆ ಏನಿದೆ, ಇದು ಬಹಳ ಪ್ರಮುಖವಾದ ಪ್ರಶ್ನೆ. ಇದು ಇಲ್ದಿರ ಇಷ್ಟು ದೊಡ್ಡ ಒಂದು ಬದಲಾವಣೆ ಸಾಧ್ಯ ಇಲ್ಲ. 10 ವರ್ಷ ಇದ್ದಾರೆ ಸರ್ ಗೌರ್ಮೆಂಟ್ ಅವರು, ಏನು ಮಾಡಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಇವಾಗ ಏನ್ ಮಾಡ್ತಾರೆ, 2 ವರ್ಷದ ಹಿಂದೆ ಆಪ್ ಬಗ್ಗೆ ಇದ್ದಂತ ಒಂದು ಭ್ರಮ ನಿರಸನ ಕೊಂಡ್ಕೊಂಡ್ರು. ಇಲ್ಲ, ಹೆಂಗೆ ಎಲ್ಲಿ ಹೇಳ್ತಾರೆ, ಮೊನ್ನೆ ಟಿವಿ ಚಾನೆಲ್ಸ್ ಅಲ್ಲಿ ಇಂಡಿಯಾ ಟಿವಿ ಅವರೇ ಇಂಟರ್ವ್ಯೂ ಮಾಡ್ತಿದ್ರು. ಜನ ಹೇಳ್ತಿದ್ರು, ಸ್ವಾಮಿ ಆಪ್ ಅವ್ರಿಗೆ ಹಾಕ್ತಾರೆ, ಇನ್ಯಾರಿಗೆ ಹಾಕ್ತೀವಿ ಓಟ್ ಅಂತ ಹೇಳಿ. ಇಲ್ಲ, ಯಾಕೆ ಒಪ್ಕೋಬೇಕು? ನೀವೇನು ಶಾಸಕರು ಬೇರೆ ಬೇರೆ ಹಗರಣಗಳು ಸ್ವಾಮಿ ನೀವು ಹೇಳಿ, ಬಿಜೆಪಿ ಅವರು ಹೇಳಿ, ನೀವು ಯಾವ ಹಗರಣದಲ್ಲಿ ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರೆ ಹೇಳಿ ಸ್ವಾಮಿ. ಬಿಜೆಪಿ ಅವರು ಹೇಳಿ, ಯಾವ ಹಗರಣದಲ್ಲಿ ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದೀರಾ? ಯಾರು ನಿಮಗೆ ಬಿಜೆಪಿ ಅವ್ರಿಗೆ ಹೋಗಿ ಕ್ಯಾಂಪೇನ್ ಮಾಡ್ತಿದ್ರು, ಸಂದೀಪ್ ಕುಮಾರ್ ಅವರು ನೋಡಿ ಬೇಕಾದ್ರೆ ಟಿವಿ ತೋರಿಸಿದ್ರು. ಸಂದೀಪ್ ಅವರು ನಿಮ್ಮ ಬಿಜೆಪಿ ಅವ್ರಿಗೆ ಮಾಡ್ತಿದ್ರು, ಅದು ನೀವು ಹೇಳ್ಬೇಕು. ಹಾಗಾದ್ರೆ ನೀವು ಹೇಳಿ ಸರ್, ಬಿಜೆಪಿ ಅವರು ಯಾವ ಹಗರಣದಲ್ಲಿ ಯಾರ್ಯಾರ ಮೇಲೆ ಎಷ್ಟೆಷ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ? ಒಂದು ಫೈಲ್ ಕೂಡ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ಸುಳ್ಳು, ಬಿಜೆಪಿ ಅವರು ಅಂದ್ರೆ ಸುಳ್ಳು ಹೇಳೋದು. ಸ್ಟೋರಿ ಇದೆ, ನಾನು ನೋಡ್ಲೇಬೇಕು. ಇನ್ನೊಂದು ಸ್ಟೋರಿ ಇದೆ, ಡಿಸ್ಕಸ್ ಮಾಡಲ್ಲ. ಇವರ ಹೆಸರು ಇಮ್ಯಾನ್ಯುಯಲ್ ಮ್ಯಾಕ್ರೋನ್. ಅದೃಷ್ಟ ಇದ್ದರೆ ಇವರೇ ಫ್ರಾನ್ಸ್ನ ಮುಂದಿನ ಅಧ್ಯಕ್ಷರು. 39 ವರ್ಷ ವಯಸ್ಸಿನ ಮ್ಯಾಕ್ರೋನ್ರದ್ದು ಒಂದು ರೋಚಕ ಕತೆ, ಪ್ರೀತಿ ಪ್ರೇಮದ ಮಹಾಗಾಥೆ. ಇವರು ತಮ್ಮ ಶಾಲಾ ಶಿಕ್ಷಕಿಯನ್ನೇ ಮದುವೆಯಾದರು. ಅವರ ಪತ್ನಿ ಅವರಿಗಿಂತ ಕೇವಲ 25 ವರ್ಷ ದೊಡ್ಡವರು. ಪ್ರೀತಿ ಅಂದರೆ ಹಾಗೆ ಇರಬಹುದೇನೋ, ಪ್ರೀತಿ ಮಾಡಿದವರಿಗೆ ಅದು ಅರ್ಥ ಆಗ್ಬೋದು. ಎನಿವೆ, ಫ್ರಾನ್ಸ್ ಜನ ನೋಡ್ರಿ, ಇಂಡಿಯಾದಲ್ಲಿ ಆಗಿದ್ರೆ ಹಿಂಗೇನಾರು ಆಗ್ಬಿಟ್ರೆ ನಮಗೊಂದು 10 ವೋಟ್ ಬೀರ್ತಿರ್ಲಿಲ್ಲ. ಎದ್ದು ಓಡಿಸ್ಬಿಟ್ಟು ಏನ್ರಿ ಇವನಿಗೆ ನೈತಿಕತೆ ಇಲ್ಲ ಅಂದ್ಬಿಡ್ತಾರೆ. ಫ್ರಾನ್ಸ್ ಜನ ಒಪ್ಕೊಂಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವರು ಮುಂದಿನ ಫ್ರಾನ್ಸ್ ಅಧ್ಯಕ್ಷರಾಗ್ತಾರೆ. ಎಸ್, ಕೊನೆಯ ಸುದ್ದಿ ಒಂದಿದೆ. ಮುಂದಿನ IPL ಸೀಸನ್ನಲ್ಲಿ ಪಾಯ್ಜಾಮ ಸೇರಿದಂತೆ ನನ್ನದೆಲ್ಲವನ್ನು ಮಾರಾಟ ಮಾಡಿ ಆದರೂ MS ಧೋನಿಯನ್ನು ನನ್ನ ತಂಡಕ್ಕೆ ಸೇರಿಸಿಕೊಳ್ತೇನೆ. ಈ ಮಾತು ಹೇಳಿದವರು ಖ್ಯಾತ ಬಾಲಿವುಡ್ ನಟ, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಲೀಕ ಶಾರುಖ್ ಖಾನ್. ಭಾರತ ಕ್ರಿಕೆಟ್ ತಂಡದಿಂದ ನಿರ್ಗಮಿಸಿದ ಮೇಲೂ ಧೋನಿಗೆ ಇರುವ ಬೇಡಿಕೆ ಮತ್ತು ಜನಪ್ರಿಯತೆಯನ್ನು ಇದು ತೋರಿಸಿಕೊಡುತ್ತೆ. ಅಂದಹಾಗೆ ಮುಂದಿನ ಸೀಸನ್ನ IPLಗೆ ಎಲ್ಲ ಆಟಗಾರರ ಹರಾಜು ನಡೀತಾ ಇದೆ.
ಮಹೇಂದ್ರ ಸಿಂಗ್ ಧೋನಿ ಅವರಂತಹ ಇನ್ನೊಬ್ಬ ಆಟಗಾರನನ್ನು ಭಾರತ ನೋಡಿಲ್ಲ. ಧೋನಿ, ಗವಾಸ್ಕರ್, ಸಚಿನ್ ತೆಂಡೂಲ್ಕರ್ ಅವರಂತೆ ದಾಖಲೆಗಳನ್ನು ನಿರ್ಮಿಸದಿರಬಹುದು, ಅವರಂತೆ ಕಲಾತ್ಮಕ ಹೊಡೆತಗಳನ್ನು ಹೊಡೆದಿಲ್ಲದಿರಬಹುದು, ವಿರಾಟ್ ಕೊಹ್ಲಿಗೆ ಇರುವ ಅಗ್ರೆಸಿವ್ನೆಸ್ ಇಲ್ಲದಿರಬಹುದು. ಆದರೆ ಇಂದಿಗೂ ಧೋನಿಗೆ ಸರಿಸಾಟಿಯಾದ ಇನ್ನೊಬ್ಬ ಆಟಗಾರನಿಲ್ಲ. ಏಕದಿನ ಮತ್ತು ಟಿ20 ಪಂದ್ಯಗಳಿಗೆ ಧೋನಿಯೇ ಸರದಾರ. ಪಂದ್ಯಗಳನ್ನು ಗೆದ್ದುಕೊಡುವ ಜಲಗಾರ. ಬ್ಯಾಟ್ ಎತ್ತಿ ಭಾರಿಸಿದರೆ ಮುಗಿಯಿತು, ಬ್ಯಾಟ್ ಇಳಿಸುವುದರೊಳಗೆ ಚೆಂಡು ಮಾಯ ಮಾಡುವ ಮಾಯಗಾರ. ಮಹೇಂದ್ರ ಸಿಂಗ್ ಧೋನಿ ಅಧಿಕೃತವಾಗಿ ಕ್ರಿಕೆಟ್ಗೆ ವಿದಾಯ ಹೇಳಿಯಾಗಿದೆ. ಆತನನ್ನು ಓಡಿಸಿ ವಿರಾಟ್ ಕೊಹ್ಲಿಯನ್ನು ತಂಡದ ನಾಯಕನನ್ನಾಗಿ ಮಾಡುವ ಹುನ್ನಾರದಲ್ಲಿ ಧೋನಿ ಬಲಿಯಾಗಿ ಹೋಗಿದ್ದಾರೆ. ಆದರೂ ಧೋನಿ ಎಂದರೆ ಧೋನಿಯೇ. ಟಿ20 ಪಂದ್ಯಗಳಲ್ಲಿ ಧೋನಿ ಸಾಧನೆಯನ್ನು ಸರಿಗಟ್ಟುವುದು ಕಷ್ಟ. ಚೆನ್ನೈ ಸೂಪರ್ ಕಿಂಗ್ ತಂಡದ ನಾಯಕರಾಗಿ 2 ಬಾರಿ ತಂಡಕ್ಕೆ ಟ್ರೋಫಿ ತಂದುಕೊಟ್ಟವರು ಧೋನಿ. ಆ ತಂಡವೇ ಇಲ್ಲದಾಗ ಅವರು ಸೇರಿದ್ದು ಪುಣೆ ತಂಡವನ್ನ. ಆದರೆ ಪುಣೆ ತಂಡದಲ್ಲಿ ಅವರ ಸಾಧನೆ ಅಷ್ಟು ಚೆನ್ನಾಗಿರಲಿಲ್ಲ. ಅವರು ನಾಯಕ ಸ್ಥಾನ ಕಳೆದುಕೊಂಡರು. ಅಂತಹ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಇರಲಿಲ್ಲ. ಆಗ ಧೋನಿ ಕ್ರಿಕೆಟ್ ಕರಿಯರ್ ಮುಗಿತ. ಅವರೊಳಗೆ ಇದ್ದ ಅದ್ಭುತ ಆಟಗಾರ ಮರ್ಯಾದನ ಎಂಬ ಪ್ರಶ್ನೆಗಳು ಕೇಳಿ ಬಂದವು. ಧೋನಿ ವಿರೋಧಿಗಳು ಇನ್ನು ಆತ ಮನೆಗೆ ಹೋಗಿ ಸಂಸಾರದ ಜೊತೆ ಕಾಲ ಕಳೆಯುವುದು ಒಳ್ಳೆಯದು ಎಂದು ಮಾತನಾಡತೊಡಗಿದರು. ಈ ಸಂದರ್ಭದಲ್ಲಿ ಶಾರುಖ್ ಖಾನ್ ಈ ಮಾತು ಹೇಳಿದ್ದಾರೆ. ಈ ಮಾತುಗಳನ್ನು ಗಮನಿಸಿದರೆ ಧೋನಿ ಮುಂದಿನ ಐಪಿಎಲ್ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಪರವಾಗಿ ಕಣಕ್ಕೆ ಇಳಿಯುವುದು ನಿಶ್ಚಿತ. ಧೋನಿ ಎಲ್ಲವನ್ನೂ ಬಿಟ್ಟು ಹೋಗುತ್ತೇನೆ ಎಂದರೂ ಆತನನ್ನು ಬಿಟ್ಟುಕೊಡಲು ಶಾರುಖ್ ಸಿದ್ಧನಿಲ್ಲ. ಧೋನಿ ಮತ್ತೆ ಕ್ರಿಕೆಟ್ ಅಂಗಳದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದು ಕ್ರಿಕೆಟ್ ಪ್ರಿಯರಿಗೆಲ್ಲ ಸಂತೋಷ ನೀಡುವ ವಿಚಾರ. ಸ್ಪೋರ್ಟ್ಸ್ ಬ್ಯೂರೋ, ಸುದ್ದಿ ಟಿವಿ. ಎಸ್, ಧೋನಿ ಅಂದರೆ ಧೋನಿ ಮಾತ್ರ. ಅವರ ಆಟ ಹಾಗೆ, ಅವರ ತಾಳ್ಮೆ ಹಾಗೆ, ವಾಟ್ ಎವರ್ ಇಟ್ ಬಿ. ನಾನೀಗ ಪ್ರೈಮ್ ನ್ಯೂಸ್ ಮುಗಿಸ್ಬೇಕು. ಆದರೆ ಒಂದು ರಿಯಾಕ್ಷನನ್ನು ನಮ್ಮ ಗಣ್ಯ ಅತಿಥಿಗಳ ಜೊತೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರಾನ್ಸ್ನ ಭಾವಿ ಅಧ್ಯಕ್ಷರ ಪ್ರೇಮ್ ಪ್ರಕರಣ ಏನಂತ ನಿಮ್ಗೆ ವೆಂಕಟೇಶ್? ಇದು ಏನೋ ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರಲ್ಲ, ನಿಮಗೂ ಪ್ರೇಮ ಮಾಡಬೇಕು ಅನ್ಸುತ್ತಾ? ನನಗೇನು ಗೊತ್ತಾಗಿಲ್ಲ. ನಿಮ್ಗೇನು ಗೊತ್ತಾಗಿಲ್ಲ? ನೀವು ಹೆಂಗು ಅವರು ಈಗ ಫ್ರಾನ್ಸ್ನ ಕಲ್ಚರ್ ಬಗ್ಗೆ ಅದು ಮಾತಾಡುತ್ತೆ. ಯಾಕೆಂದ್ರೆ ಅವರ ಒಂದು ವೈಯಕ್ತಿಕವಾದ ಚಾಯ್ಸ್ನ ಜನ ಮೆಚ್ಚುತ್ತಾರೆ ಅನ್ನೋದು ವಿಚಿತ್ರ ಆದರೂ ಸತ್ಯ. ವಿಚಿತ್ರ ಆದರೂ ಸತ್ಯ, ಪ್ರೀತಿ ಎಂಬ ಮಾಯೆ. ಹಾಗೇನೆ ಎನಿವೆ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಇದೇ ಹೊತ್ತಿಗೆ ಬರ್ತೀನಿ. ಹೊಸ ಸುದ್ದಿಗಳು, ಹೊಸ ಅತಿಥಿಗಳು, ಮಾತು, ಚರ್ಚೆ, ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಶುಭರಾತ್ರಿ.